Dear students, hearty welcome to Post PUC Chemistry video classes, which is organized by Mysore District PU Chemistry Lecture Forum. Now, I introduce myself. I am Krishnaya HK, Principal, Government Pre-University College, Saligrama. I had 28-year experience in PU Education Department. Today, let us discuss one of the important topic under chemical equilibrium called factors affecting position of chemical equilibrium. In the previous class, we have studied number of topics under chemical equilibrium, and we have studied one more important topic called significance of or chemical features of chemical equilibrium. So now the topic is factors affecting position of chemical equilibrium. There are number of factors which affect the position of chemical equilibrium. They are: number one, concentration; second one, pressure; next one, temperature; fourth one, catalyst; and fifth one, addition of inert gases. Addition of inert gases. So these are the important factors which affects position of chemical equilibrium. So it can be predicted by using one of the important principle called Le-Chatelier's principle. ಯಾವ್ಯಾವ ಫ್ಯಾಕ್ಟರ್ ಕೆಮಿಕಲ್ ಈಕ್ವಿಲಿಬ್ರಿಯಂನ ಪೊಸಿಷನ್ನ ಅಫೆಕ್ಟ್ ಮಾಡ್ತವೆ ಅನ್ನೋದನ್ನು ನಾವು ಈಸಿಯಾಗಿ ಪ್ರತಿಪಾದಿಸ್ಬೋದು ಬೈ ಯೂಸಿಂಗ್ Le-Chatelier's ಪ್ರಿನ್ಸಿಪಲ್. ನಮಗೆ Le-Chatelier's ಪ್ರಿನ್ಸಿಪಲ್ ಅಂದ್ರೇನು? ವಾಟ್ ಈಸ್ Le-Chatelier's ಪ್ರಿನ್ಸಿಪಲ್? Le-Chatelier's principle states that if a constraint is applied to a system at equilibrium, ಒಂದು ರಿವರ್ಸಿಬಲ್ ರಿಯಾಕ್ಷನ್ನು ಈಕ್ವಿಲಿಬ್ರಿಯಮ್ನ ಅಟೈನ್ ಮಾಡಿದ್ದಾಗ, ಒಂದು ರಿವರ್ಸಿಬಲ್ ರಿಯಾಕ್ಷನ್ನು ಈಕ್ವಿಲಿಬ್ರಿಯಮ್ ಸ್ಟೇಟಲ್ಲಿ ಇದ್ದಾಗ ನಾವು ಕನ್ಸ್ಟ್ರೈಂಟ್ನ ಅಪ್ಲೈ ಮಾಡಿದ್ರೆ, ಕನ್ಸ್ಟ್ರೈಂಟ್ ಮೀನ್ ವೇರಿಯೇಷನ್ ಆಫ್ ಕಾನ್ಸಂಟ್ರೇಷನ್, ವೇರಿಯೇಷನ್ ಆಫ್ ಪ್ರೆಷರ್, ವೇರಿಯೇಷನ್ ಆಫ್ ಟೆಂಪ್ರೇಚರ್, ಅಡಿಷನ್ ಆಫ್ ಕೆಟಲಿಸ್ಟ್ ಆ್ಯಂಡ್ ಅಡಿಷನ್ ಆಫ್ ಇನರ್ಟ್ ಗ್ಯಾಸ್. ಒಂದು ರಿವರ್ಸಿಬಲ್ ರಿಯಾಕ್ಷನ್ನು ಕೆಮಿಕಲ್ ಈಕ್ವಿಲಿಬ್ರಿಯಮ್ ಸ್ಟೇಟಲ್ಲಿ ಇದ್ದಾಗ ನಾವು ಅಲ್ಲಿ ಸ್ಟ್ರೆಸ್ನ ಅಪ್ಲೈ ಮಾಡಿದ್ರೆ, ಕನ್ಸ್ಟ್ರೈಂಟ್ನ ಅಪ್ಲೈ ಮಾಡಿದ್ರೆ, ನಾವೇನು ಅಪ್ಲೈ ಮಾಡಿದ್ದೀವಿ ಅದು ಕ್ಯಾನ್ಸಲ್ ಆಗೋ ತನಕ ಪೊಸಿಷನ್ ಆಫ್ ದಿ ಈಕ್ವಿಲಿಬ್ರಿಯಮ್ಮು ಇಲ್ಲ ರೈಟಿಗೆ ಶಿಫ್ಟ್ ಆಗುತ್ತೆ, ಇಲ್ಲ ಲೆಫ್ಟಿಗೆ ಶಿಫ್ಟ್ ಆಗುತ್ತೆ, ಮತ್ತು ಇಲ್ಲ ಪ್ರಾಡಕ್ಟ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ ಅಥವಾ ಪ್ರಾಡಕ್ಟ್ ಫಾರ್ಮೇಷನ್ ಕಡಿಮೆ ಆಗ್ತದೆ. ಎಲ್ಲಿ ತನಕ? ಸೊ ಆಸ್ ಟು ಕ್ಯಾನ್ಸಲ್ ಆರ್ ಮಿನಿಮೈಸ್ ಆರ್ ನಲಿಫೈ ದ ಎಫೆಕ್ಟ್ ಆಫ್ ದಟ್ ಸ್ಟ್ರೆಸ್. ನಾವೇನು ಕನ್ಸ್ಟೆಂಟ್ನ ಅಪ್ಲೈ ಮಾಡಿದ್ದೀವೋ ಅದು ಕ್ಯಾನ್ಸಲ್ ಆಗೋ ತನಕ, ಅದು ಮಿನಿಮೈಸ್ ಆಗೋ ತನಕ, ಅದು ನಲಿಫೈ ಆಗೋ ತನಕ ಪೊಸಿಷನ್ ಆಫ್ ದಿ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಇಲ್ಲ ರೈಟಿಗೆ ಶಿಫ್ಟ್ ಆಗುತ್ತೆ, ಇಲ್ಲ ಲೆಫ್ಟಿಗೆ ಶಿಫ್ಟ್ ಆಗುತ್ತೆ. ಆಗ ಪ್ರಾಡಕ್ಟ್ ಫೇವರ್ ಆಗುತ್ತೆ ಅಥವಾ ಪ್ರಾಡಕ್ಟ್ ಫೇವರ್ ಆಗೋದು ಕಡಿಮೆ ಆಗುತ್ತೆ. ಇದನ್ನು ನಾವೇನಂತ ಕರಿತೀವಿ? Le-Chatelier's ಪ್ರಿನ್ಸಿಪಲ್. ಹಾಗಾದರೆ Le-Chatelier's ಪ್ರಿನ್ಸಿಪಲ್ ಅನ್ನೋದು ಒಂದು ಪ್ರಿಡಿಕ್ಷನ್. ಯಾವುದ್ರ ಬಗ್ಗೆ? ಯಾವ್ಯಾವ ಫ್ಯಾಕ್ಟ್ರು ಪೊಸಿಷನ್ ಆಫ್ ದಿ ಕೆಮಿಕಲ್ ಈಕ್ವಿಲಿಬ್ರಿಯಮ್ನ ಅಫೆಕ್ಟ್ ಮಾಡ್ತವೆ ಅನ್ನುವಂಥದ್ದನ್ನ ಪ್ರತಿಪಾದಿಸುವಂಥ, ಪ್ರಿಡಿಕ್ಟ್ ಮಾಡುವಂಥ ಒಂದು ಪ್ರಿನ್ಸಿಪಲ್ಲೇ Le-Chatelier's ಪ್ರಿನ್ಸಿಪಲ್. ಇದು ಸ್ಟೇಟ್ಮೆಂಟ್ ಯೂಶಲಿ ಕೇಳ್ತಾನೆ ಇರ್ತಾರೆ. ಸ್ಟೇಟ್ Le-Chatelier's ಪ್ರಿನ್ಸಿಪಲ್ ಅಂತ ಕೇಳ್ತಾರೆ. ಡೆಫಿನೇಷನ್ ಮಾತ್ರ ಯಾವುದೇ ಕಾರಣಕ್ಕೆ ವೇರಿಯೇಷನ್ಸ್ ಆಗಬಾರ್ದು, ನೀಟಾಗಿ ನೀವು ಪ್ರೆಸೆಂಟ್ ಮಾಡಬೇಕಾಗ್ತದೆ. ಸೊ ವಾಟ್ ಈಸ್ Le-Chatelier's ಪ್ರಿನ್ಸಿಪಲ್? ಇಫ್ ಎ ಕಾನ್ಸ್ಟ್ರೈಂಟ್ ಈಸ್ ಅಪ್ಲೈಡ್ ಟು ಎ ಸಿಸ್ಟಮ್ ಅಟ್ ಈಕ್ವಿಲಿಬ್ರಿಯಮ್, ದ ಈಕ್ವಿಲಿಬ್ರಿಯಮ್ ಈಸ್ ಶಿಫ್ಟೆಡ್ ಇನ್ ಸಚ್ ಎ ವೇ so as to cancel or minimize or nullify the effect of such constraint. So now let us discuss how concentration affect the position of chemical equilibrium, how remaining terms affect the position of equilibrium. Now let us discuss one by one. The first one is how effect of concentration affect the position of chemical equilibrium. ಇವಾಗ ಒಂದು ರಿವರ್ಸಿಬಲ್ ರಿಯಾಕ್ಷನ್ ತಗೊಳ್ಳೋಣ. A ಪ್ಲಸ್ ಬಿ ಗೆ ಸಿ ಪ್ಲಸ್ ಡಿ. ಇದು ಒಂದು ರಿವರ್ಸಿಬಲ್ ರಿಯಾಕ್ಷನ್. ಇದು ಈಕ್ವಿಲಿಬ್ರಿಯಮ್ ಸ್ಟೇಟಲ್ಲಿದೆ. ಈಕ್ವಿಲಿಬ್ರಿಯಮ್ ಸ್ಟೇಟ್ ಅಂದರೆ ವೆಲಾಸಿಟಿ ಆಫ್ ದಿ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ದಿ ಬ್ಯಾಕ್ವರ್ಡ್ ರಿಯಾಕ್ಷನ್. ಈಕ್ವಿಲಿಬ್ರಿಯಮ್ ಸ್ಟೇಟಲ್ಲಿದೆ. ಇದಕ್ಕೆ ಕೆ ಸಿ ಎಕ್ಸ್ಪ್ರೆಷನ್ ನಾವು ಆಲ್ರೆಡಿ ನಿನ್ನೆ ಬರೆದಿದ್ದೀವಿ. ಕೆ ಸಿ ಇಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್
C of C, D of D, A of A, and B of B. It is the Kc expression for this reaction. ಒಂದು ರಿವರ್ಸಿಬಲ್ ರಿಯಾಕ್ಷನ್ನು ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಟೈನ್ ಆಗಿದೆ, ಅದಕ್ಕೆ Kc ಎಕ್ಸ್ಪ್ರೆಷನ್ ಬರೆದಿದ್ದೀವಿ. ಏನು ಇವಾಗ ನಾವು ಡಿಸ್ಕಸ್ ಮಾಡ್ತಾ ಇರೋದು, ಕಾನ್ಸಂಟ್ರೇಷನ್ ವೇರಿ ಮಾಡಿದ್ರೆ ಪೊಸಿಷನ್ ಆಫ್ ದಿ ಕೆಮಿಕಲ್ ಈಕ್ವಿಲಿಬ್ರಿಯಮ್ಮು ಯಾವ ರೀತಿ ಡಿಸ್ಟರ್ಬ್ ಆಗುತ್ತೆ, ಪೊಸಿಷನ್ ಆಫ್ ದಿ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಯಾವ ರೀತಿ ಅಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಾ ಇರೋದು. ಗೊತ್ತಾಗ್ತದೆ ಎಲ್ಲ? ಹಾಗಾದರೆ ಇವಾಗ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ನ ಜಾಸ್ತಿ ಮಾಡ್ತೀವಿ. ಇದು ಒಂದು ಸ್ಟ್ರೆಸ್, ಇದು ಒಂದು ಕಾನ್ಸ್ಟ್ರೈಂಟ್. ನೀವು ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದ್ರೆ ಇಲ್ಲಿ ಡಿನಾಮಿನೇಟರ್ ಜಾಸ್ತಿ ಆಗುತ್ತೆ. ನಮ್ಗೆ ಗೊತ್ತು ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್, ಇದು ಚೇಂಜ್ ಆಗಲ್ಲ, ಇದು ಚೇಂಜ್ ಆಗಲ್ಲ. ಇದು ಜಾಸ್ತಿ ಆಗುತ್ತೆ ಅಂದರೆ ಏನಾಗಬೇಕು, ಇದು ಏನಾಗಬೇಕು, ಜಾಸ್ತಿ ಆಗಬೇಕು. ಆಗ ನಾವು ಆ್ಯಡ್ ಮಾಡಿದಂಥ ರಿಯಾಕ್ಟೆಂಟು ಏನಾಗಿ ಕನ್ವರ್ಟ್ ಆಗುತ್ತೆ, ಪ್ರಾಡಕ್ಟ್ ಆಗುತ್ತೆ. ಈಕ್ವಿಲಿಬ್ರಿಯಮ್ಮು ರೈಟ್ಗೆ ಶಿಫ್ಟ್ ಆಗುತ್ತೆ, ಪ್ರಾಡಕ್ಟ್ ಫೇವರ್ ಆಗುತ್ತೆ. ಈಕ್ವಿಲಿಬ್ರಿಯಮ್ಮು ರೈಟಿಗೆ ಶಿಫ್ಟ್ ಆಗುತ್ತೆ. ಯಾವಾಗ ಯಾವುದೇ ರಿಯಾಕ್ಟೆಂಟ್ನ ಆ್ಯಡ್ ಮಾಡಿದ್ರೆ the system tends to decrease the concentration of the reactant by converting it into product. ನೀವೇನು ರಿಯಾಕ್ಟೆಂಟ್ನ ಆ್ಯಡ್ ಮಾಡಿದ್ದೀರೋ ಅದು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡೋದಕ್ಕೆ. ಯಾಕೆ ಕನ್ವರ್ಟ್ ಮಾಡುತ್ತೆ? ಟು ಕೀಪ್ Kc ಕಾನ್ಸ್ಟೆಂಟ್. Kcನ ಕಾನ್ಸ್ಟೆಂಟ್ ಗಿಡಕ್ಕೋಸ್ಕರ ನೀವು ಆ್ಯಡ್ ಮಾಡಿದಂಥ ರಿಯಾಕ್ಟೆಂಟ್ನ ಅದು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡೋದ್ರಿಂದ ಫಾರ್ವರ್ಡ್ ರಿಯಾಕ್ಷನ್ ಫೇವರ್ ಆಗುತ್ತೆ. ಈಕ್ವಿಲಿಬ್ರಿಯಮ್ ಶಿಫ್ಟ್ಸ್ ಟು ರೈಟ್ ಸೈಡ್. ಯು ಟೇಕ್ ಎನಿ ರಿವರ್ಸಿಬಲ್ ರಿಯಾಕ್ಷನ್, ಯಾವುದೇ ರಿವರ್ಸಿಬಲ್ ರಿಯಾಕ್ಷನ್ ತಗೊಳ್ಳಿ, ನೀವು ರಿಯಾಕ್ಟೆಂಟ್ನ ಆ್ಯಡ್ ಮಾಡಿದ್ರೆ ಫಾರ್ವರ್ಡ್ ರಿಯಾಕ್ಷನ್ನೇ ಫೇವರ್ ಆಗೋದು. ಈಕ್ವಿಲಿಬ್ರಿಯಮ್ ಶಿಫ್ಟ್ಸ್ ಟು ರೈಟ್ ಸೈಡ್. ಅದೇ ನೀವು ಪ್ರಾಡಕ್ಟ್ನ ರಿಮೂವ್ ಮಾಡಿದ್ರೆ ಏನಾಗುತ್ತೆ? ಸೊ ನ್ಯೂಮರೇಟ್ರ್ ಕಡಿಮೆ ಆಗುತ್ತೆ. ನ್ಯೂಮರೇಟ್ರ್ ಕಡಿಮೆ ಆಗಿದ್ರೆ Kc ಕಾನ್ಸ್ಟೆಂಟ್ ಇರಬೇಕು ಅಂದರೆ ಡಿನಾಮಿನೇಟರ್ ಏನಾಗಬೇಕು, ಕಡಿಮೆ ಆಗಬೇಕು. ಇಟ್ ಮೀನ್ ಅನ್ಯೂಸ್ಡ್ ರಿಯಾಕ್ಟೆಂಟ್ನ ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡುತ್ತೆ. ಯಾವಾಗ ನಾವು ಪ್ರಾಡಕ್ಟ್ನ ರಿಮೂವ್ ಮಾಡ್ತೀವೋ ಪ್ರಾಡಕ್ಟ್ ಜಾಸ್ತಿ ಆಗಬೇಕು ಅಂದರೆ, ರಿಯಾಕ್ಟೆಂಟು ಕಡಿಮೆ ಆಗಬೇಕು ಅಂದರೆ, Kc ಕಾನ್ಸ್ಟೆಂಟ್ ಆಗಬೇಕು ಅಂದರೆ ಅನ್ಯೂಸ್ಡ್ ರಿಯಾಕ್ಟೆಂಟ್ ಏನಾಗಬೇಕು, ಪ್ರಾಡಕ್ಟ್ ಆಗಬೇಕು. ಹಾಗೂ ಫಾರ್ವರ್ಡ್ ರಿಯಾಕ್ಷನ್ ಫೇವರ್ ಆಗುತ್ತೆ. ಈಕ್ವಿಲಿಬ್ರಿಯಮ್ ಶಿಫ್ಟ್ಸ್ ಟು ರೈಟ್ ಸೈಡ್. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಪೊಸಿಷನ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಮ್ನಲ್ಲಿ ನಾವು ರಿಯಾಕ್ಟೆಂಟ್ನ ಆ್ಯಡ್ ಮಾಡೋದಾಗಲಿ ಅಥವಾ ಪ್ರಾಡಕ್ಟ್ ರಿಮೂವ್ ಮಾಡೋದಾಗಲಿ, ರಿಯಾಕ್ಟೆಂಟ್ ಆ್ಯಡ್ ಮಾಡಿದ್ರೆ ರಿಯಾಕ್ಟೆಂಟ್ ಪ್ರಾಡಕ್ಟಾಗಿ ಕನ್ವರ್ಟ್ ಆಗುತ್ತೆ. ಪ್ರಾಡಕ್ಟ್ ರಿಮೂವ್ ಮಾಡಿದ್ರೆ ಅಗೈನ್ ಅನ್ಯೂಸ್ಡ್ ರಿಯಾಕ್ಟೆಂಟು ಪ್ರಾಡಕ್ಟಾಗಿ ಕನ್ವರ್ಟ್ ಆಗುತ್ತೆ. ನೀವು ರಿಯಾಕ್ಟೆಂಟ್ನಾದರೂ ಆ್ಯಡ್ ಮಾಡಿ, ಪ್ರಾಡಕ್ಟ್ನಾದರೂ ರಿಮೂವ್ ಮಾಡಿ, ಫಾರ್ವರ್ಡ್ ರಿಯಾಕ್ಷನೇ ಫೇವರ್ ಆಗೋದು. ಆ್ಯಂಡ್ ದ ಈಕ್ವಿಲಿಬ್ರಿಯಮ್ ಶಿಫ್ಟ್ಸ್ ಟು ರೈಟ್ ಸೈಡ್. ಇದೊಂದೇ ಕೆಮಿಕಲ್ ಈಕ್ವಿಲಿಬ್ರಿಯಮ್ಗಲ್ಲ, ನೀವು ಯಾವುದೇ ರಿವರ್ಸಿಬಲ್ ರಿಯಾಕ್ಷನ್ ಅಟ್ ಈಕ್ವಿಲಿಬ್ರಿಯಮ್ನಲ್ಲಿ ರಿಯಾಕ್ಟೆಂಟ್ನ ಆ್ಯಡ್ ಮಾಡಿದ್ರು ಶಿಫ್ಟ್ಸ್ ಟು ರೈಟ್ ಸೈಡ್, ಪ್ರಾಡಕ್ಟ್ನ ರಿಮೂವ್ ಮಾಡಿದ್ರು ಶಿಫ್ಟ್ಸ್ ಟು ರೈಟ್ ಸೈಡ್. ಇದು ಮೊದಲನೇ ಫ್ಯಾಕ್ಟರ್ ವಿಚ್ ಅಫೆಕ್ಟ್ಸ್ ದ ಪೊಸಿಷನ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಮ್. ಹಾಗಾದರೆ ಎರಡನೇ ಫ್ಯಾಕ್ಟ್ರ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ದಟ್ ಈಸ್ ಕಾಲ್ಡ್ ಟೆಂಪ್ರೇಚರ್. ನಮ್ಗೆ ಗೊತ್ತು ಎಲ್ಲ ಕೆಮಿಕಲ್ ರಿಯಾಕ್ಷನ್ಸು ಬಾಂಡ್ ಮೇಕಿಂಗ್ ಆ್ಯಂಡ್ ಬಾಂಡ್ ಬ್ರೇಕಿಂಗ್ ಪ್ರೋಸೆಸ್. ಮತ್ತು ನಾವು ಲಾ ಆಫ್ ಥರ್ಮೋಡೈನಮಿಕ್ಸ್ ಎಲ್ಲ ಓದಿದ್ದೀವಿ. ಎನರ್ಜಿ ಆಫ್ ದಿ ಯೂನಿವರ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್, ಎನರ್ಜಿ ಆಫ್ ದಿ ಯೂನಿವರ್ಸ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್ ಅಂತ ಹೇಳಿದ್ದೀವಿ. ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಂತೂ ಕೂಡ ಹೇಳಿದ್ದೀವಿ. ಹಾಗಾಗಿ ಯಾವುದೇ ಒಂದು ಕೆಮಿಕಲ್ ಚೇಂಜಸ್, ಫಿಸಿಕಲ್ ಚೇಂಜಸ್ ಆಗಬೇಕು ಅಂದರೆ, ಬಾಂಡ್ ಬ್ರೇಕಿಂಗ್ ಪ್ರೋಸೆಸ್, ಬಾಂಡ್ ಮೇಕಿಂಗ್ ಪ್ರೋಸೆಸ್ ಆಗಬೇಕು ಅಂದರೆ ಇಲ್ಲ ಹೀಟ್ ಅಬ್ಸಾರ್ಬ್ ಆಗಬೇಕು, ಇಲ್ಲ ಹೀಟ್ ಲಿಬರೇಟ್ ಆಗಬೇಕು. ಹಾಗಾದರೆ ನಾವು ರಿವರ್ಸಿಬಲ್ ರಿಯಾಕ್ಷನ್ಸ್ ತಗೊಂಡಾಗ ಫಾರ್ವರ್ಡ್ ರಿಯಾಕ್ಷನ್ನು ಎಕ್ಸೋಥರ್ಮಿಕ್ ಆಗಿದ್ದರೆ ಅದರ ಬ್ಯಾಕ್ವರ್ಡ್ ರಿಯಾಕ್ಷನ್ನು ಎಂಡೋಥರ್ಮಿಕ್ ಆಗಿರುತ್ತೆ. ಅದು ಫಾರ್ವರ್ಡ್ ರಿಯಾಕ್ಷನ್ನೇ ಎಂಡೋಥರ್ಮಿಕ್ ಆಗಿದ್ದರೆ ಅದರ ಬ್ಯಾಕ್ವರ್ಡ್ ರಿಯಾಕ್ಷನ್ನು ಎಕ್ಸೋಥರ್ಮಿಕ್ ಆಗುತ್ತೆ. ಎಕ್ಸಾಂಪಲ್, ನಾವು ಫಾರ್ಮೇಷನ್ ಆಫ್ ಅಮೋನಿಯಾ ಫ್ರಮ್ ನೈಟ್ರೋಜನ್ ಹೈಡ್ರೋಜನ್ ತಗೊಳ್ಳೋಣ. ಇಲ್ಲಿ ಫಾರ್ವರ್ಡ್ ರಿಯಾಕ್ಷನ್ನು ಎಕ್ಸೋಥರ್ಮಿಕ್, ಬ್ಯಾಕ್ವರ್ಡ್ ರಿಯಾಕ್ಷನ್ನು ಎಂಡೋಥರ್ಮಿಕ್. ಯಾವ ರಿಯಾಕ್ಷನ್ ಇದು? ಫಾರ್ಮೇಷನ್ ಆಫ್ ಅಮೋನಿಯಾ. ಇಲ್ಲಿ ಫಾರ್ವರ್ಡ್ ಯಾವುದು? ಎಕ್ಸೋಥರ್ಮಿಕ್. ಬ್ಯಾಕ್ವರ್ಡ್ ಯಾವುದು? ಎಂಡೋಥರ್ಮಿಕ್. ಎಕ್ಸೋಥರ್ಮಿಕ್ನಲ್ಲಿ ಡೆಲ್ಟಾ ಎಚ್ ನೆಗೆಟಿವ್, ಎಂಡೋಥರ್ಮಿಕ್ನಲ್ಲಿ ಡೆಲ್ಟಾ ಎಚ್ ಪಾಸಿಟಿವ್. ಯಾವ ಫ್ಯಾಕ್ಟರ್ ನಾವು ಡಿಸ್ಕಸ್ ಮಾಡ್ತಾ ಇರೋದು? ಟೆಂಪ್ರೇಚರ್, ಪೊಸಿಷನ್ ಆಫ್ ದಿ ಈಕ್ವಿಲಿಬ್ರಿಯಮ್ನ ಟೆಂಪ್ರೇಚರ್ ಪೊಸಿಷನ್ ಆಫ್ ದಿ ಈಕ್ವಿಲಿಬ್ರಿಯಮ್ನ ಯಾವ ರೀತಿ ಅಫೆಕ್ಟ್ ಮಾಡ್ತದೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗ ಒಂದು ರಿವರ್ಸಿಬಲ್ ರಿಯಾಕ್ಷನ್ಸ್ ತಗೊಂಡ್ರೆ ಫಾರ್ವರ್ಡು ಇರುತ್ತೆ, ಬ್ಯಾಕ್ವರ್ಡು ಇರುತ್ತೆ. ಅದರಲ್ಲಿ ಒಂದು ಎಕ್ಸೋಥರ್ಮಿಕ್, ಇನ್ನೊಂದು ಎಂಡೋಥರ್ಮಿಕ್. ನೀವು ಟೆಂಪ್ರೇಚರ್ನ ಜಾಸ್ತಿ ಮಾಡಿದ್ರಿ,
ಸಿಸ್ಟಮು ಟೆಂಪ್ರೇಚರ್ನ ಕಡಿಮೆ ಮಾಡಬೇಕು ಅಷ್ಟೇ. ನಾವೇನು ಮಾಡ್ತೀವಿ ಅದನ್ನು ಕಡಿಮೆ ಮಾಡುತ್ತೆ ಅದು. ನೀವು ಟೆಂಪ್ರೇಚರ್ನ ಜಾಸ್ತಿ ಮಾಡಿದ್ರೆ ಸಿಸ್ಟಮು ಟೆಂಪ್ರೇಚರ್ನ ಕಡಿಮೆ ಮಾಡಬೇಕು. ಹೇಗೆ ಕಡಿಮೆ ಮಾಡುತ್ತೆ? ಇಟ್ ಅಬ್ಸಾರ್ಬ್ಸ್ ದ ಹೀಟನ್ನು ಅಬ್ಸಾರ್ವ್ ಮಾಡ್ಕೊಳತ್ತೆ. ಹೀಟ್ ಎಲ್ಲಿ ಅಬ್ಸಾರ್ವ್ ಆಗೋದು? ಎಂಡೋಥರ್ಮಿಕ್ ರಿಯಾಕ್ಷನ್ಸ್ನಲ್ಲಿ. ಆಗ ಯಾವ ರಿಯಾಕ್ಷನ್ ಇಲ್ಲಿ ಫೇವರ್ ಆಗುತ್ತೆ? ಬ್ಯಾಕ್ವರ್ಡ್ ರಿಯಾಕ್ಷನ್ ಫೇವರ್ ಆಗುತ್ತೆ. ಅಂಡ್ ದ ಈಕ್ವಿಲಿಬ್ರಿಯಮ್ ಶಿಫ್ಟ್ಸ್ ಟು ಲೆಫ್ಟ್ ಸೈಡ್. ಅಂದರೆ ಕನ್ಕ್ಲೂಷನ್ ಏನು? ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಫೇವರ್ಸ್ ಎಂಡೋಥರ್ಮಿಕ್ ರಿಯಾಕ್ಷನ್. ಅದು ಫಾರ್ವರ್ಡ್ ಆಗಿರ್ಬೋದು, ಬ್ಯಾಕ್ವರ್ಡ್ ಆಗಿರ್ಬೋದು. ನೀವು ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಟೆಂಪ್ರೇಚರ್ ಡಿಕ್ರೀಸ್ ಆಗಬೇಕು ಅಂದರೆ ಹೀಟ್ ಅಬ್ಸಾರ್ಬ್ ಆಗಬೇಕು. ಹೀಟ್ ಅಬ್ಸಾರ್ಬ್ ಆಗಬೇಕು ಅಂದರೆ ಸೊ ಅದು ಎಂಡೋಥರ್ಮಿಕ್ ರಿಯಾಕ್ಷನ್ ಆಗಬೇಕು. ಈ ಕೊಟ್ಟಿರುವಂಥ ರಿವರ್ಸಿಬಲ್ ರಿಯಾಕ್ಷನಲ್ಲಿ ಎಂಡೋಥರ್ಮಿಕ್ ಯಾವುದು? ಬ್ಯಾಕ್ವರ್ಡ್. ಹಾಗಾಗಿ ಈಕ್ವಿಲಿಬ್ರಿಯಮ್ ಯಾವ ಕಡೆಗೆ ಶಿಫ್ಟ್ ಆಗುತ್ತೆ? ಲೆಫ್ಟ್ ಸೈಡ್. ಅದೇ ನೀವು ಟೆಂಪ್ರೇಚರ್ನ ಕಡಿಮೆ ಮಾಡಿದ್ರೆ ಸಿಸ್ಟಮು ಟೆಂಪ್ರೇಚರ್ನ ಜಾಸ್ತಿ ಮಾಡುತ್ತೆ. ತದ್ವಿರುದ್ಧ ನಾವೇನು ಮಾಡ್ತೀವಿ ಅದು ವಿರುದ್ಧವಾಗಿ ಸಿಸ್ಟಮ್ ಮಾಡುತ್ತೆ. ಯಾಕೆ? ಇನ್ ಆರ್ಡರ್ ಟು ಕೀಪ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್. ಹಾಗಾಗಿ ನೀವು ಟೆಂಪ್ರೇಚರ್ನ ಕಡಿಮೆ ಮಾಡಿದ್ರಿ, ಸಿಸ್ಟಮು ಟೆಂಪ್ರೇಚರ್ನ ಜಾಸ್ತಿ ಮಾಡಬೇಕು. ಯಾವ ರೀತಿ ಜಾಸ್ತಿ ಮಾಡುತ್ತೆ? ಬೈ ಲಿಬ್ರೇಷನ್ ಆಫ್ ಹೀಟ್ನ ಲಿಬರೇಟ್ ಮಾಡುತ್ತೆ. ಎಲ್ಲಿ ಹೀಟ್ ಲಿಬರೇಟ್ ಆಗೋದು? ಎಕ್ಸೋಥರ್ಮಿಕ್ ರಿಯಾಕ್ಷನಲ್ಲಿ. ಇಲ್ಲಿ ಎಕ್ಸೋಥರ್ಮಿಕ್ ಯಾವುದು? ಫಾರ್ವರ್ಡ್. ಯಾವ ಕಡೆಗೆ ಶಿಫ್ಟ್ ಆಗುತ್ತೆ? ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. ಅಂತೂ ಕನ್ಕ್ಲೂಷನ್ ಏನು? ಟೆಂಪ್ರೇಚರು ಪೊಸಿಷನ್ ಆಫ್ ದಿ ಕೆಮಿಕಲ್ ಈಕ್ವಿಲಿಬ್ರಿಯಮ್ನ ಯಾವ ರೀತಿ ಅಫೆಕ್ಟ್ ಮಾಡುತ್ತೆ, ಆಲ್ಟ್ರ್ ಮಾಡುತ್ತೆ ಅಂದರೆ ನಾವು ಕನ್ಕ್ಲೂಡ್ ಹೇಳ್ಬೋದು. ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಫೇವರ್ಸ್ ಎಂಡೋಥರ್ಮಿಕ್ ರಿಯಾಕ್ಷನ್ ಆ್ಯಂಡ್ ಡಿಕ್ರೀಸ್ ಇನ್ ಟೆಂಪ್ರೇಚರ್ ಫೇವರ್ಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್, ವೆದರ್ ಇಟ್ ಈಸ್ ಫಾರ್ವರ್ಡ್ ರಿಯಾಕ್ಷನ್ ಆರ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಅದು ಫಾರ್ವರ್ಡ್ ಆಗಿರಲಿ ಬ್ಯಾಕ್ವರ್ಡ್ ಆಗಿರಲಿ, ಟೆಂಪ್ರೇಚರ್ನ ಜಾಸ್ತಿ ಮಾಡಿದ್ರೆ ಎಂಡೋಥರ್ಮಿಕ್ ರಿಯಾಕ್ಷನ್ ಫೇವರ್ ಆಗುತ್ತೆ. ಟೆಂಪ್ರೇಚರ್ ಕಡಿಮೆ ಆದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಫೇವರ್ ಆಗುತ್ತೆ. ಹಾಗಾಗಿ ನಾವು ಇನ್ನು ಮೂರನೇ ಫ್ಯಾಕ್ಟ್ರ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹೋದರೆ, ಮೂರನೇ ಫ್ಯಾಕ್ಟ್ರು ಪ್ರೆಷರ್ ವೇರಿ ಮಾಡಿದಾಗ, ಪ್ರೆಷರ್ನ ವೇರಿ ಮಾಡಿದಾಗ ಪೊಸಿಷನ್ ಆಫ್ ದಿ ಕೆಮಿಕಲ್ ಈಕ್ವಿಲಿಬ್ರಿಯಮು ಯಾವ ರೀತಿ ಅಫೆಕ್ಟ್ ಆಗುತ್ತೆ ಅಂತ ಡಿಸ್ಕಸ್ ಮಾಡಿ ಅಂತ ಕೇಳ್ತಾರೆ. ನೋಡಿ, ಇಲ್ಲೂ ಕೂಡ ಸೇಮ್ ರಿಯಾಕ್ಷನ್ಸ್ ತಗೊಂಡಿದ್ದೀನಿ. ಇಲ್ಲಿ ರಿಯಾಕ್ಟೆಂಟ್ ಸೈಡ್ನಲ್ಲಿ 4 moles ಇದೆ, ಪ್ರಾಡಕ್ಟ್ ಸೈಡ್ನಲ್ಲಿ 2 moles ಇದೆ. ಇದು ಫಾರ್ವರ್ಡ್ ರಿಯಾಕ್ಷನ್. ಅದೇ ಬ್ಯಾಕ್ವರ್ಡ್ ರಿಯಾಕ್ಷನ್ನಲ್ಲಿ ಸೊ ರಿಯಾಕ್ಟೆಂಟ್ ಕಡೆ 2 ಇದೆ, ಪ್ರಾಡಕ್ಟ್ ಕಡೆ 4 ಇದೆ. ಓಕೆ, ಫಾರ್ಮೇಷನ್ ಆಫ್ ಅಮೋನಿಯಾದಲ್ಲಿ ಇದು ಫಾರ್ವರ್ಡ್, ಇದು ಬ್ಯಾಕ್ವರ್ಡ್. ಇಲ್ಲಿ 4 2 ಆಗ್ತಾ ಇದೆ, ಇಲ್ಲಿ 2 4 ಆಗ್ತಾ ಇದೆ. ಯಾವುದು ಟಾಪಿಕ್ ಇವಾಗ? ಪ್ರೆಷರ್ನ ವೇರಿ ಮಾಡಿದಾಗ ಪೊಸಿಷನ್ ಆಫ್ ದಿ ಕೆಮಿಕಲ್ ಈಕ್ವಿಲಿಬ್ರಿಯಮು ಯಾವ ರೀತಿ ವೇರಿ ಆಗುತ್ತೆ ಅದರ ಸಮರ್ಥನೆ ನಾವು ಮಾಡ್ತಾ ಇದ್ದೀವಿ. ಗೊತ್ತಾಗ್ತದೆ ಅಲ್ಲ? ನೀವು ಪ್ರೆಷರ್ನ ಜಾಸ್ತಿ ಮಾಡಿದ್ರೆ ಆಗಲೇ ಏನು ಮಾಡುತ್ತೆ? ಸಿಸ್ಟಮು ಪ್ರೆಷರ್ನ ಕಡಿಮೆ ಮಾಡುತ್ತೆ. ಅದು ಹಠ ಹಿಡಿಯುತ್ತೆ. ನಾವೇನು ಜಾಸ್ತಿ ಮಾಡುತ್ತೋ ಅದನ್ನ ಕ್ಯಾನ್ಸಲ್ ಮಾಡಬೇಕು. ಅದು ನಾವು ಜಾಸ್ತಿ ಮಾಡಿದ್ವಿ, ಅದು ಕಡಿಮೆ ಮಾಡುತ್ತೆ. ಯಾವ ರೀತಿ ಕಡಿಮೆ ಮಾಡುತ್ತೆ? ಬೈ ಡಿಕ್ರೀಸಿಂಗ್ ದಿ ನಂಬರ್ ಆಫ್ ಮೋಲ್ಸ್. ಮೋಲ್ನ ಕಡಿಮೆ ಮಾಡಿದಾಗ ಮಾಲಿಕ್ಯೂಲ್ ಕಡಿಮೆ ಆಗುತ್ತೆ, ಮಾಲಿಕ್ಯೂಲ್ ಕಡಿಮೆ ಆದಾಗ ಕೊಲಿಜನ್ ಕಡಿಮೆ ಆಗುತ್ತೆ, ಕೊಲಿಜನ್ ಕಡಿಮೆ ಆದಾಗ ಕೊಲಿಜನ್ ಪರ್ ಏರಿಯಾ ಕಡಿಮೆ ಆಗುತ್ತೆ, ಆವಾಗ ಪ್ರೆಷರ್ ಕಡಿಮೆ ಆಗುತ್ತೆ. ನೀವು ಪ್ರೆಷರ್ನ ಜಾಸ್ತಿ ಮಾಡಿದ್ರೆ ಸಿಸ್ಟಮು ಪ್ರೆಷರ್ನ ಕಡಿಮೆ ಮಾಡೋಕ್ಕೆ ಹೋಗಿ ನಂಬರ್ ಆಫ್ ಮೋಲ್ಸ್ನ ಡಿಕ್ರೀಸ್ ಮಾಡುತ್ತೆ. ಇಲ್ಲಿ ಫಾರ್ವರ್ಡ್ ರಿಯಾಕ್ಷನ್ ಫೇವರ್ ಆಗುತ್ತೆ ಅಂಡ್ ದ ಈಕ್ವಿಲಿಬ್ರಿಯಮ್ ಶಿಫ್ಟ್ಸ್ ಟು ರೈಟ್ ಸೈಡ್. ಅದೇ ನೀವೇ ಪ್ರೆಷರ್ನ ಕಡಿಮೆ ಮಾಡಿದ್ರಿ, ಸಿಸ್ಟಮು ಪ್ರೆಷರ್ನ ಜಾಸ್ತಿ ಮಾಡಬೇಕು. ಇಟ್ ಇನ್ಕ್ರೀಸಸ್ ದಿ ನಂಬರ್ ಆಫ್ ಮೋಲ್ಸ್ನ ಜಾಸ್ತಿ ಮಾಡುತ್ತೆ, ಮಾಲಿಕ್ಯೂಲ್ ಜಾಸ್ತಿ ಆಗುತ್ತೆ, ಕೊಲಿಜನ್ ಜಾಸ್ತಿ ಆಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಬಟ್ ಡೆಲ್ಟಾ ಎನ್ 0 ಆದರೆ N2 + O2 gives 2NO. ಇಲ್ಲಿ ಡೆಲ್ಟಾ ಎನ್ ಅಂದರೆ ನೆನ್ನೆ ಹೇಳಿದ್ದೀವಿ, ನಂಬರ್ ಆಫ್ ಮೋಲ್ಸ್ ಆಫ್ ಗೇಸಿಯಸ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಗೇಸಿಯಸ್ ರಿಯಾಕ್ಟೆಂಟ್. ಎಲ್ಲಿ ಡೆಲ್ಟಾ ಎನ್ 0 ಆಗುತ್ತೋ ಅಲ್ಲಿ ಈ ಕಡೆನೂ 2 moles ಇದೆ, ಈ ಕಡೆನೂ 2 moles ಇದೆ. ನೀವು ಪ್ರೆಷರ್ನ ವೇರಿ ಮಾಡಿದ್ರೆ ಪೊಸಿಷನ್ ಆಫ್ ದಿ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಡಿಸ್ಟರ್ಬ್ ಆಗಲ್ಲ. ಪ್ರೆಷರ್ ಹ್ಯಾಸ್ ನೋ ಎಫೆಕ್ಟ್ ಆನ್ ದಿ ಪೊಸಿಷನ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಮ್ ವೆನ್ ಡೆಲ್ಟಾ ಎನ್ ಈಸ್ ಈಕ್ವಲ್ ಟು 0. ಗೊತ್ತಾಗ್ತದೆ ತಾನೆ? ಏನು ಕಷ್ಟ ಇಲ್ಲ. ಪ್ರೆಷರ್ನ ಜಾಸ್ತಿ ಮಾಡಿದ್ರಿ, ಸಿಸ್ಟಮು ಪ್ರೆಷರ್ನ ಕಡಿಮೆ ಮಾಡಬೇಕು. ಯಾವ ರೀತಿ ಕಡಿಮೆ ಮಾಡುತ್ತೆ? ಮೋಲ್ ಕಡಿಮೆ ಆಗುತ್ತೆ. ಇಲ್ಲಿ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಫೇವರಬಲ್. ಪ್ರೆಷರ್ನ ಕಡಿಮೆ ಮಾಡಿದ್ರಿ, ಸಿಸ್ಟಮ್ ಪ್ರೆಷರ್ನ ಜಾಸ್ತಿ ಮಾಡಬೇಕು, ನಂಬರ್ ಆಫ್ ಮೋಲ್ಸ್ನ ಇನ್ಕ್ರೀಸ್ ಮಾಡುತ್ತೆ. ಬ್ಯಾಕ್ವರ್ಡ್ ರಿಯಾಕ್ಷನ್ ಇಸ್ ಫೇವರಬಲ್. ಬಟ್ ಪ್ರೆಷರ್ ಹ್ಯಾಸ್ ನೋ ಎಫೆಕ್ಟ್ ಆನ್ ದಿ ಪೊಸಿಷನ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಮ್ ವೆನ್ ಡೆಲ್ಟಾ ಎನ್ ಈಸ್ ಈಕ್ವಲ್ ಟು 0. ನೆಕ್ಸ್ಟು ಕೆಟಲಿಸ್ಟ್. 4ನೇ ಫ್ಯಾಕ್ಟ್ರಿಗೆ ಬಂದರೆ ಕೆಟಲಿಸ್ಟು ಯಾವ ರೀತಿ ಪೊಸಿಷನ್ ಆಫ್ ದಿ ಕೆಮಿಕಲ್ ಈಕ್ವಿಲಿಬ್ರಿಯಮ್ನ ವ್ಯತ್ಯಾಸ ಮಾಡುತ್ತೆ. ಸೊ ಕೆಟಲಿಸ್ಟ್ ಹ್ಯಾಸ್ ನೋ ಎಫೆಕ್ಟ್ ಆನ್ ದಿ ಪೊಸಿಷನ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಮ್.
ಕೆಟ್ಲಿಸ್ಟು ಪೊಸಿಷನ್ ಆಫ್ ದಿ ಕೆಮಿಕಲ್ ಈಕ್ವಿಲಿಬ್ರಿಯಮ್ನ ಡಿಸ್ಟರ್ಬೇ ಮಾಡಲ್ಲ. ಯಾಕೆ ಸರ್ ಅಂತ, ಯಾಕೆ ಡಿಸ್ಟರ್ಬ್ ಮಾಡಲ್ಲ? ಇಟ್ ಆಲ್ಟರ್ಸ್ ಬೋತ್ ಫಾರ್ವರ್ಡ್ ರಿಯಾಕ್ಷನ್ ಆ್ಯಂಡ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಟು ದಿ ಸೇಮ್ ಎಕ್ಸ್ಟೆಂಟ್. ಫಾರ್ವರ್ಡ್ನ ಎಷ್ಟು ಸ್ಪೀಡ್ ಮಾಡುತ್ತೋ ಬ್ಯಾಕ್ವರ್ಡ್ನೂ ಅಷ್ಟೇ ಸ್ಪೀಡ್ ಮಾಡೋದ್ರಿಂದ ಕೆಟ್ಲಿಸ್ಟ್ ಹ್ಯಾಸ್ ನೋ ಎಫೆಕ್ಟ್ ಆನ್ ದಿ ಪೊಸಿಷನ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಮ್. ಹಾಗಾದರೆ ಕೆಟ್ಲಿಸ್ಟ್ನ ಪಾತ್ರ ಏನು ಸರ್? ರಿವರ್ಸಿಬಲ್ ರಿಯಾಕ್ಷನಲ್ಲಿ ಕೆಟ್ಲಿಸ್ಟ್ನ ಯಾಕೆ ಬಳಸಬೇಕು? ಅದು ಪೊಸಿಷನ್ ಆಫ್ ದಿ ಕೆಮಿಕಲ್ ಈಕ್ವಿಲಿಬ್ರಿಯಮ್ನ ಡಿಸ್ಟರ್ಬ್ ಮಾಡಲ್ಲ ಅಂದರೆ ನಾವು ಕೆಟ್ಲಿಸ್ಟ್ ಯಾಕೆ ಬಳಸಬೇಕು? ಬಟ್ ಇಟ್ ಹೆಲ್ಪ್ಸ್ ಟು ಅಟೈನ್ ಈಕ್ವಿಲಿಬ್ರಿಯಮ್ ಕ್ವಿಕ್ಲಿ. ಅದು ಪೊಸಿಷನ್ ಆಫ್ ದಿ ಕೆಮಿಕಲ್ ಈಕ್ವಿಲಿಬ್ರಿಯಮ್ನ ಡಿಸ್ಟರ್ಬ್ ಮಾಡದಿದ್ರೂ ಕೂಡ ಇಟ್ ಹೆಲ್ಪ್ಸ್ ಟು ಅಟೈನ್ ಈಕ್ವಿಲಿಬ್ರಿಯಮ್ ಕ್ವಿಕ್ಲಿ. 1 ಗಂಟೆಗೆ ಈಕ್ವಿಲಿಬ್ರಿಯಮ್ ಅಟೈನ್ ಆಗ್ತಾ ಇದ್ದದನ್ನ 5 ನಿಮಿಷಕ್ಕೆ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಟೈನ್ ಆಗುವಾಗ ಮಾಡಿಬಿಡುತ್ತೆ. ಇಟ್ ಇಸ್ ದ ಎಫೆಕ್ಟ್ ಆಫ್ ಕೆಟ್ಲಿಸ್ಟ್ ಆನ್ ದ ಪೊಸಿಷನ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಮ್. ಇನ್ನು ಲಾಸ್ಟ್ ಫ್ಯಾಕ್ಟ್ರಿಗೆ ಹೋದರೆ ಇನರ್ಟ್ ಗ್ಯಾಸಸ್ಗಳು ಪೊಸಿಷನ್ ಆಫ್ ದಿ ಕೆಮಿಕಲ್ ಈಕ್ವಿಲಿಬ್ರಿಯಮ್ನ ಏನು ಮಾಡ್ತವೆ? ನಮಗೆ ಇನರ್ಟ್ ಗ್ಯಾಸಸ್ ಅಂದರೆ ಗೊತ್ತು, ಗ್ರೂಪ್ 18 ಎಲಿಮೆಂಟ್ಸ್, ಯೂರೋಸನ್ಸ್, ನೋಬಲ್ ಗ್ಯಾಸಸ್, ರೇರ್ ಗ್ಯಾಸಸ್, ಅವನ್ನ ಆ್ಯಡ್ ಮಾಡೋದ್ರಿಂದ ಅಡಿಷನ್ ಆಫ್ ಇನರ್ಟ್ ಗ್ಯಾಸ್. ಒಂದು ರಿಯಾಕ್ಷನ್ ಇದೆ, A+B ಗಿವ್ಸ್ C+D. ಚಾಪ್ಟರ್ ಎಲ್ಲ ರಿವರ್ಸಿಬಲ್ ರಿಯಾಕ್ಷನ್. ಇಲ್ಲಿ ಇನರ್ಟ್ ಗ್ಯಾಸ್ನ ಆ್ಯಡ್ ಮಾಡ್ತಾ ಇದ್ದೀರಾ ಪೊಸಿಷನ್ ಆಫ್ ದಿ ಕೆಮಿಕಲ್ ಈಕ್ವಿಲಿಬ್ರಿಯಮ್ಗೆ. ಡೆಲ್ಟಾ ಎನ್ 0 ಇದ್ದರೆ ನೋ ಎಫೆಕ್ಟ್. ಡೆಲ್ಟಾ ಎನ್ 0 ಇದ್ದರೆ ಇನರ್ಟ್ ಗ್ಯಾಸ್ ಆ್ಯಡ್ ಮಾಡಿದಾಗ ಪೊಸಿಷನ್ ಆಫ್ ದಿ ಈಕ್ವಿಲಿಬ್ರಿಯಮ್ ಡಿಸ್ಟರ್ಬ್ ಆಗಲ್ಲ. ವಾಲ್ಯೂಮ್ ಕಾನ್ಸ್ಟೆಂಟ್ ಇದ್ದರೆ ನೋ ಎಫೆಕ್ಟ್, ಯಾಕೆಂದರೆ ಪಾರ್ಷಿಯಲ್ ಪ್ರೆಷರ್ಸು ಚೇಂಜ್ ಆಗಲ್ಲ. ಬಟ್ ಪ್ರೆಷರ್ ಕಾನ್ಸ್ಟೆಂಟ್ ಇದ್ದಾಗ ಪ್ರೆಷರ್ ಕಾನ್ಸ್ಟೆಂಟ್ ಇದ್ದಾಗ ಪಾರ್ಷಿಯಲ್ ಪ್ರೆಷರ್ ಚೇಂಜ್ ಆಗೋದ್ರಿಂದ ಇಟ್ ಇನ್ಕ್ರೀಸಸ್ ದಿ ನಂಬರ್ ಆಫ್ ಮೋಲ್ಸ್. ಫಾರ್ವರ್ಡ್ ಆದರೆ ಫಾರ್ವರ್ಡ್, ಬ್ಯಾಕ್ವರ್ಡ್ ಆದರೆ ಬ್ಯಾಕ್ವರ್ಡ್. ಫಾರ್ವರ್ಡಲ್ಲಿ ಮೋಲ್ ಇನ್ಕ್ರೀಸ್ ಆದರೆ ಅದು ಫೇವರ್ ಆಗುತ್ತೆ, ಬ್ಯಾಕ್ವರ್ಡಲ್ಲಿ ಮೋಲ್ ಇನ್ಕ್ರೀಸ್ ಆದರೆ ಅದು ಫೇವರ್ ಆಗುತ್ತೆ. ಯಾವಾಗ ಇನರ್ಟ್ ಗ್ಯಾಸ್ನ ಆ್ಯಡ್ ಮಾಡಿದಾಗ ಪ್ರೆಷರ್ ಕಾನ್ಸ್ಟೆಂಟ್ ಇದ್ದಾಗ ಪಾರ್ಷಿಯಲ್ ಪ್ರೆಷರಲ್ಲಿ ಬದಲಾವಣೆ ಆಗೋದ್ರಿಂದ ಯಾವ ಕಡೆಗೆ ನಂಬರ್ ಆಫ್ ಮೋಲ್ಸ್ ಜಾಸ್ತಿ ಇರುತ್ತೋ ಆ ಕಡೆಗೆ ಶಿಫ್ಟ್ ಆಗುತ್ತೆ. ಇದು ಎಫೆಕ್ಟ್ ಆಫ್ ಆ್ಯಡಿಂಗ್ ಇನರ್ಟ್ ಗ್ಯಾಸಸ್ ಆನ್ ದ ಪೊಸಿಷನ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಮ್. ಈಗ ಟೋಟಲಿ ನಾವು ಸಮರೈಸ್ ಮಾಡ್ಬೋದು, ಕನ್ಕ್ಲೂಷನ್ ಮಾಡ್ಕೊಳ್ಬಹುದು. ಕಾನ್ಸಂಟ್ರೇಷನ್ನು ಯಾವ ರೀತಿ ಪೊಸಿಷನ್ ಆಫ್ ದಿ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಡಿಸ್ಟರ್ಬ್ ಮಾಡುತ್ತೆ, ಪ್ರೆಷರ್ ಯಾವ ರೀತಿ ಡಿಸ್ಟರ್ಬ್ ಮಾಡುತ್ತೆ, ಟೆಂಪ್ರೇಚರ್ ಯಾವ ರೀತಿ ವೇರಿ ಮಾಡುತ್ತೆ, ಕೆಟ್ಲಿಸ್ಟ್ ಯಾವ ರೀತಿ ವೇರಿ ಮಾಡುತ್ತೆ, ಅದೇ ರೀತಿ ಇನರ್ಟ್ ಗ್ಯಾಸಸ್ನ ಪ್ರಭಾವ ಏನು ಪೊಸಿಷನ್ ಆಫ್ ದಿ ಕೆಮಿಕಲ್ ಈಕ್ವಿಲಿಬ್ರಿಯಮ್ನಲ್ಲಿ ಸಮರೈಸ್ ಮಾಡ್ಬಿಡೋಣ. ಯಾವುದೇ ರಿಯಾಕ್ಟೆಂಟ್ ಆ್ಯಡ್ ಮಾಡಿದ್ರು ಶಿಫ್ಟ್ಸ್ ಟು ರೈಟ್, ಯಾವುದೇ ಪ್ರಾಡಕ್ಟ್ ತೆಗೆದ್ರು ಶಿಫ್ಟ್ಸ್ ಟು ರೈಟ್. ಇಷ್ಟನ್ನು ನೀವು ಕೆಮಿಕಲ್ ಈಕ್ವಿಲಿಬ್ರಿಯಮ್ ಕಲಿಯುವಾಗೆಲ್ಲ ಇಷ್ಟು ಇಟ್ಕೊಂಡ್ರೆ ಸಾಕು. ಮತ್ತು ಟೆಂಪ್ರೇಚರ್ನ ಜಾಸ್ತಿ ಮಾಡಿದ್ರೆ ಎಂಡೋಥರ್ಮಿಕ್ ರಿಯಾಕ್ಷನ್ ಇಸ್ ಫೇವರಬಲ್, ಟೆಂಪ್ರೇಚರ್ನ ಕಡಿಮೆ ಮಾಡಿದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಇಸ್ ಫೇವರಬಲ್. ಮೂರನೇದು ಪ್ರೆಷರ್ನ ಜಾಸ್ತಿ ಮಾಡಿದ್ರೆ ಮೋಲ್ಸ್ ಡಿಕ್ರೀಸಸ್, ಪ್ರೆಷರ್ನ ಕಡಿಮೆ ಮಾಡಿದ್ರೆ ಮೋಲ್ಸ್ ಇನ್ಕ್ರೀಸಸ್. ಪ್ರೆಷರ್ನ ಜಾಸ್ತಿ ಮಾಡಿದ್ರೆ ಮೋಲ್ ಡಿಕ್ರೀಸ್ ಆಗುತ್ತೆ, ಪ್ರೆಷರ್ನ ಕಡಿಮೆ ಮಾಡಿದ್ರೆ ಮೋಲ್ ಇನ್ಕ್ರೀಸ್ ಆಗುತ್ತೆ. ನಾಲ್ಕನೇದು ಕೆಟ್ಲಿಸ್ಟ್ ಹ್ಯಾಸ್ ನೋ ಎಫೆಕ್ಟ್ ಆನ್ ದಿ ಪೊಸಿಷನ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಬಟ್ ಇಟ್ ಹೆಲ್ಪ್ಸ್ ಟು ಅಟೈನ್ ಈಕ್ವಿಲಿಬ್ರಿಯಮ್ ಕ್ವಿಕ್ಲಿ. ಐದನೇದು ಇನರ್ಟ್ ಗ್ಯಾಸ್ನ ಆ್ಯಡ್ ಮಾಡಿದಾಗ ವಾಲ್ಯೂಮ್ ಕಾನ್ಸ್ಟೆಂಟ್ ಇದ್ದರೆ ನೋ ಎಫೆಕ್ಟ್, ಡೆಲ್ಟಾ ಎನ್ 0 ಇದ್ದರೆ ನೋ ಎಫೆಕ್ಟ್, ಬಟ್ ಪ್ರೆಷರ್ ಕಾನ್ಸ್ಟೆಂಟ್ ಇದ್ದರೆ ಇಟ್ ಇನ್ಕ್ರೀಸಸ್ ದಿ ನಂಬರ್ ಆಫ್ ಮೋಲ್ಸ್. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಸೊ ಲೀ ಚಾಟ್ಲಿಯಸ್ ಪ್ರಿನ್ಸಿಪಲ್ ಆಧಾರದ ಮೇಲೆ ಪೊಸಿಷನ್ ಆಫ್ ದಿ ಕೆಮಿಕಲ್ ಈಕ್ವಿಲಿಬ್ರಿಯಮ್ಮು ಯಾವ ರೀತಿ ಡಿಸ್ಟರ್ಬ್ ಆಗುತ್ತೆ ಬೈ ವೇರಿಯಿಂಗ್ ಡಿಫ್ರೆಂಟ್ ಸ್ಟ್ರೆಸ್ ಅನ್ನೋದನ್ನ ಕೂಡ ನಾವು ಈಸಿಯಾಗಿ ತಿಳ್ಕೊಳ್ಬೋದು. ಸೊ ದಿಸ್ ಅಬೌಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಪೊಸಿಷನ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಮ್. ಸೊ ಪರ್ಟಿಕ್ಯುಲರ್ಲಿ ಇಟ್ ಕ್ಯಾನ್ ಬಿ ಪ್ರಿಡಿಕ್ಟೆಡ್ ಬೈ ಯೂಸಿಂಗ್ ಲೀ ಚಾಟ್ಲಿಯಸ್ ಪ್ರಿನ್ಸಿಪಲ್. ಸೊ ಇದಾದಮೇಲೆ ನಮ್ಮ ನೆಕ್ಸ್ಟ್ ಟಾಪಿಕ್ಕು ವಾಟ್ ಆರ್ ದ ಯೂಸಸ್, ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್. ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ನ ಅಪ್ಲಿಕೇಶನ್ಸ್ ಏನು, ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ನ ಉಪಯೋಗ ಏನು, ಇದರಿಂದ ಏನು ಕಂಡುಹಿಡಿಬೋದು. ಸೊ ವಾಟ್ಸ್ ಅವರ್ ಟಾಪಿಕ್? ಅಪ್ಲಿಕೇಶನ್ ಆಫ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್. ಹಾಗಾಗಿ
ವಾಟ್ ಆರ್ ದ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಆಫ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್? ನಾವು ಮೊನ್ನೆ ಸಿಗ್ನಿಫಿಕೆನ್ಸ್ ಆಫ್ ರೇಟ್ ಕಾನ್ಸ್ಟೆಂಟ್ ಬಗ್ಗೆ ಹೇಳಿದ್ವಿ. ಸ್ಮಾಲ್ ಕೆ ರೇಟ್ ಕಾನ್ಸ್ಟೆಂಟ್, ಕ್ಯಾಪಿಟಲ್ ಕೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್, ಕೆ ಸಿ ಆದರೆ ಇನ್ ಟರ್ಮ್ಸ್ ಆಫ್ ಕಾನ್ಸಂಟ್ರೇಷನ್, ಕೆ ಪಿ ಆದರೆ ಇನ್ ಟರ್ಮ್ಸ್ ಆಫ್ ಪಾರ್ಷಿಯಲ್ ಪ್ರೆಷರ್. ಈಗಿನ ಟಾಪಿಕ್ ಏನು? ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಯೂಸಸ್ ಆಫ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಮೊದಲನೇ ಯೂಸಸ್ ಏನು ಅಂದರೆ, ಇಟ್ ಈಸ್ ಯೂಸ್ಡ್ ಟು ಫೈಂಡ್ ದ ಎಕ್ಸ್ಟೆಂಟ್ ಆಫ್ ದಿ ರಿಯಾಕ್ಷನ್. ಎಕ್ಸ್ಟೆಂಟ್ ಆಫ್ ದಿ ರಿಯಾಕ್ಷನ್. ರಿಯಾಕ್ಷನ್ನು ಯಾವ ಎಕ್ಸ್ಟೆಂಟಲ್ಲಿ ಕಂಪ್ಲೀಟ್ ಆಗಿದೆ, ಪ್ರಾಡಕ್ಟ್ ಜಾಸ್ತಿ ಬಂದಿದೆಯಾ, ಅದು ರಿಯಾಕ್ಷನ್ ತುಂಬ ಸ್ಲೋಗಿ ಆಗ್ತಾ ಇದೆಯಾ ಅನ್ನೋದನ್ನು ನಾವು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟಿಂದ ತಿಳ್ಕೊಳ್ಬೋದು. ಎರಡನೇದು, ಇಟ್ ಈಸ್ ಯೂಸ್ಡ್ ಟು ಫೈಂಡ್ ದ ಡೈರೆಕ್ಷನ್ ಆಫ್ ದಿ ರಿಯಾಕ್ಷನ್. ಡೈರೆಕ್ಷನ್ ಆಫ್ ದಿ ರಿಯಾಕ್ಷನ್. ಫಾರ್ವರ್ಡ್ ರಿಯಾಕ್ಷನ್ ಆಗುತ್ತಾ, ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗುತ್ತಾ ಅನ್ನೋದನ್ನು ಕೂಡ ಇದರಿಂದ ತಿಳ್ಕೊಳ್ಬೋದು. ನಂಬರ್ 3, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಈಸ್ ಯೂಸ್ಡ್ ಟು ಕ್ಯಾಲ್ಕುಲೇಟ್ ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ಸ್. ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ನ ಕಂಡುಹಿಡಿಯೋದಕ್ಕೆ, ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಅಂದರೆ ಎಷ್ಟು ರಿಯಾಕ್ಟೆಂಟು ಉಳ್ಕೊಂಡಿದೆ, ಎಷ್ಟು ಪ್ರಾಡಕ್ಟು ಬಂದಿದೆ. ಯಾವಾಗ? ವೆನ್ ಇಟ್ ಅಟೈನ್ ಈಕ್ವಿಲಿಬ್ರಿಯಂ. ರಿವರ್ಸಿಬಲ್ ರಿಯಾಕ್ಷನ್ ಆಗಿರೋದ್ರಿಂದ ಎಲ್ಲ ರಿಯಾಕ್ಟೆಂಟು ಪ್ರಾಡಕ್ಟ್ ಆಗಲ್ಲ. ಒಂದು ರಿವರ್ಸಿಬಲ್ ರಿಯಾಕ್ಷನ್ನು ಕೆಮಿಕಲ್ ಈಕ್ವಿಲಿಬ್ರಿಯಂ ಅಟೈನ್ ಮಾಡಿದಾಗ ಎಷ್ಟೋ ರಿಯಾಕ್ಟೆಂಟ್ ಉಳ್ಕೊಂಡಿರುತ್ತೆ, ಎಷ್ಟೋ ಪ್ರಾಡಕ್ಟ್ ಬಂದಿರುತ್ತೆ. ಉಳ್ಕೊಂಡಿರೋದು ಬಂದಿರೋದನ್ನ ನಾವು ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಹಾಗಾಗಿ ವಾಟ್ ಆರ್ ದ ಅಪ್ಲಿಕೇಶನ್ಸ್, ವಾಟ್ ಆರ್ ದ ಯೂಸಸ್ ಆಫ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂತ ಕೇಳಿದ್ರೆ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಇಸ್ ಯೂಸ್ಡ್ ಟು ಫೈಂಡ್ ದ ಎಕ್ಸ್ಟೆಂಟ್ ಆಫ್ ದಿ ರಿಯಾಕ್ಷನ್. Equilibrium constant is used to find the direction of the reaction, and equilibrium constant can also used to find the equilibrium concentration of the reactants and products at equilibrium. ಹೇಗೆ ಸರ್? ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಇಂದ ಎಕ್ಸ್ಟೆಂಟ್ ಆಫ್ ದಿ ರಿಯಾಕ್ಷನ್ನ ಯಾವ ರೀತಿ ಕಂಡುಹಿಡಿಬೋದು? ಫಾರ್ವರ್ಡ್ ಆಗ್ತಾ ಇದೆಯಾ ಅಥವಾ ಫಾಸ್ಟಾಗಿ ಆಗ್ತಾ ಇದೆಯಾ, ಪ್ರಾಡಕ್ಟ್ ಜಾಸ್ತಿ ಬರುತ್ತಾ ಅಥವಾ ಪ್ರಾಡಕ್ಟು ಕಡಿಮೆ ಬರುತ್ತಾ, ಯಾವ ರೀತಿ ಡಿಸೈಡ್ ಮಾಡ್ಬೋದು? ಹಾಗಾದ್ರೆ ನಮ್ಮ ಟಾಪಿಕ್ ಯಾವುದು? ಹೌ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಹೆಲ್ಪ್ಸ್ ಟು ಕ್ಯಾಲ್ಕುಲೇಟ್ ದ ಎಕ್ಸ್ಟೆಂಟ್ ಆಫ್ ದಿ ರಿಯಾಕ್ಷನ್. ನಮಗೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ಸ್ದು ಗೊತ್ತಿದೆ ನಮಗೆ. ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ದು ಸಿ ಆಫ್ ಸಿ ಇಂಟು ಡಿ ಆಫ್ ಡಿ ಜನರಲ್ ಈಕ್ವೇಷನ್ಗೆ ಬೈ ಎ ಆಫ್ ಎ ಇಂಟು ಬಿ ಆಫ್ ಬಿ. What it means? It is directly proportional to concentration of the products and inversely proportional to concentration of the reactants. ಈ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸೇ ಅದು ಹೇಳೋದು. ಅಂದರೆ ಪ್ರಾಡಕ್ಟ್ ಜಾಸ್ತಿ ಇದ್ದರೆ ಕೆ ಜಾಸ್ತಿ, ಕೆ ಜಾಸ್ತಿ ಆದರೆ ರಿಯಾಕ್ಷನ್ ಫಾಸ್ಟ್, ಜಾಸ್ತಿ ಪ್ರಾಡಕ್ಟ್ ಬರುತ್ತೆ, ಮೋರ್ ಪ್ರಾಡಕ್ಟ್ ವಿಲ್ ಫಾರ್ಮ್. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಜಾಸ್ತಿ ಆದರೆ ಪ್ರಾಡಕ್ಟ್ ಜಾಸ್ತಿ ಆಗುತ್ತೆ, ಫಾರ್ವರ್ಡ್ ರಿಯಾಕ್ಷನ್ ಫೇವರ್ ಆಗುತ್ತೆ. ಸಪೋಸ್ ಪ್ರಾಡಕ್ಟ್ ಕಡಿಮೆ ಆಗಿ ರಿಯಾಕ್ಟೆಂಟ್ ಜಾಸ್ತಿ ಆದರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕಡಿಮೆ ಅಂದರೆ ಇಲ್ಲೂ ಕೂಡ ಫಾರ್ವರ್ಡ್ ರಿಯಾಕ್ಷನ್ ಆಗೋದು ತುಂಬ ವೆರಿ ಸ್ಮಾಲ್ ಕ್ವಾಂಟಿಟಿ ಆಫ್ ದಿ ಪ್ರಾಡಕ್ಟ್ ಇಸ್ ರೇರ್ಲಿ ನಡೀತಾನೆ ಇಲ್ಲ. ರೇರ್ಲಿ ದ ಪ್ರೋಸೆಸ್ ವಿಲ್ ಅಕರ್ಸ್. ಹೇಳ್ಬೋದಲ್ವಾ? ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಜಾಸ್ತಿ ಆದರೆ ಫಾರ್ವರ್ಡ್ ರಿಯಾಕ್ಷನ್ ಫೇವರ್ ಆಗುತ್ತೆ, ಮೋರ್ ಪ್ರಾಡಕ್ಟ್ ಬರುತ್ತೆ. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕಡಿಮೆ ಆದರೆ ಫಾರ್ವರ್ಡ್ ರಿಯಾಕ್ಷನೇ ಆಗೋದು, ವೆರಿ ಸ್ಮಾಲ್ ಅಮೌಂಟ್ ಆಫ್ ದಿ ಪ್ರಾಡಕ್ಟ್ ಬರುತ್ತೆ. ರೇರಾಗಿ ಆ ರಿಯಾಕ್ಷನ್ಸ್ ಸ್ಟಾರ್ಟ್ ಆಗ್ತಾ ಇರುತ್ತೆ, ಫಾಸ್ಟಾಗಿರಲ್ಲ ಅನ್ನೋದನ್ನ ನಾವು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟಿಂದ ಆ ಎಕ್ಸ್ಟೆಂಟ್ನ ಪ್ರಾಡಕ್ಟ್ ಎಷ್ಟು ಬರ್ಬೋದು, ಎಷ್ಟು ಕಡಿಮೆ ಪ್ರಾಡಕ್ಟ್ ಬರುತ್ತೆ ಅನ್ನುವಂಥ ಎಕ್ಸ್ಟೆಂಟ್ ನಾವು ತಿಳ್ಕೊಳ್ಬೋದು. ಎರಡನೇದು, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟಿಂದ ಡೈರೆಕ್ಷನ್ನ ಯಾವ ರೀತಿ ನಾವು ಕಂಡುಹಿಡಿಬೋದು, ಫಾರ್ವರ್ಡ್ ಆಗುತ್ತಾ ಬ್ಯಾಕ್ವರ್ಡ್ ಆಗುತ್ತಾ. ಸೊ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟಿಂದ ಡೈರೆಕ್ಷನ್ ಆಫ್ ದಿ ರಿಯಾಕ್ಷನ್ನ ಕಂಡುಹಿಡಿಬೇಕು ಅಂದರೆ ನಾವು ಇಲ್ಲಿ ಇನ್ನೊಂದು ಟರ್ಮಿನಾಲಜಿನ ಬಳಸ್ತಾ ಇದ್ದೀವಿ, ದಟ್ ಈಸ್ ಕಾಲ್ಡ್ ರಿಯಾಕ್ಷನ್ ಕೋಶಿಯೆಂಟ್. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟಿಂದ ನಾವು ಡೈರೆಕ್ಷನ್ ಆಫ್ ದಿ ರಿಯಾಕ್ಷನ್ನ ಕಂಡುಹಿಡಿಬೇಕು ಅಂದರೆ ನಾವು ರಿಯಾಕ್ಷನ್ ಕೋಶಿಯೆಂಟ್ ಅನ್ನುವಂಥ ಇನ್ನೊಂದು ಟರ್ಮ್ನ ಬಳಸ್ತಾ ಇದ್ದೀವಿ.
ಏನಿದು ರಿಯಾಕ್ಷನ್ ಕೋಸಿಯೆಂಟ್ ಈ ಮಧ್ಯದಲ್ಲಿ ಬಂದ್ಬಿಡ್ತಲ್ಲ ಅಂದರೆ, ರಿಯಾಕ್ಷನ್ ಕೋಸಿಯೆಂಟು ಮತ್ತು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಎರಡೂ ಈಕ್ವಲ್ಲೇ, ಎರಡೂ ಒಂದೇ. ವೆನ್ ದ ಕಾನ್ಸಂಟ್ರೇಷನ್ಸ್ ಆರ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಆರ್ ಈಕ್ವಿಲಿಬ್ರಿಯಂ ವ್ಯಾಲ್ಯೂಸ್. ರಿಯಾಕ್ಟೆಂಟು ಮತ್ತು ಪ್ರಾಡಕ್ಟ್ನ ಕಾನ್ಸಂಟ್ರೇಷನ್ನು ಈಕ್ವಿಲಿಬ್ರಿಯಂ ವ್ಯಾಲ್ಯೂದಲ್ಲಿದ್ದರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟು ರಿಯಾಕ್ಷನ್ ಕೋಸಿಯೆಂಟು ಎರಡೂ ಒಂದೇ. ಈ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟು ಮತ್ತು ಪ್ರಾಡಕ್ಟು ನಾಟ್ ನಿಯರ್ಲಿ ಈಕ್ವಿಲಿಬ್ರಿಯಂ ವ್ಯಾಲ್ಯೂ. ಈಕ್ವಿಲಿಬ್ರಿಯಂ ವ್ಯಾಲ್ಯೂಗೆ ನಿಯರ್ ಆಗದೇ ಇದ್ದರೆ ಆವಾಗ ರಿಯಾಕ್ಷನ್ ಕೋಸಿಯೆಂಟೇ ಬೇರೆ, ಕೇಸಿನೇ ಬೇರೆ. ಹಾಗಾದರೆ ರಿಯಾಕ್ಷನ್ ಕೋಸಿಯೆಂಟ್ ಈಸ್ ಈಕ್ವಲ್ ಟು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ when the concentration of the reactants and products are nearly equal to equilibrium value. If they are not equal to equilibrium value, they are totally different. Reaction quotient is not equal to equilibrium constant. ಹಾಗಾದರೆ ಇವೆರಡನ್ನ ಬಳಸ್ಕೊಂಡು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟು ಮತ್ತು ರಿಯಾಕ್ಷನ್ ಕೋಸಿಯೆಂಟ್ ಎರಡನ್ನೂ ಬಳಸ್ಕೊಂಡು ಯಾವ ರೀತಿ ನಾವು ಆ ಡೈರೆಕ್ಷನ್ನ ಪ್ರಿಡಿಕ್ಟ್ ಮಾಡ್ಬೋದು. ಇಫ್ ಕ್ಯೂ ಸಿ ಈಸ್ ಗ್ರೇಟರ್ ದ್ಯಾನ್ ಕೆ ಸಿ ಅಂದರೆ ಪ್ರಾಡಕ್ಟ್ ಜಾಸ್ತಿ, ಕ್ಯೂ ಸಿ ಈಸ್ ಗ್ರೇಟರ್ ದ್ಯಾನ್ ಕೆ ಸಿ ಅಂದರೆ ಪ್ರಾಡಕ್ಟ್ ಜಾಸ್ತಿ. ಪ್ರಾಡಕ್ಟ್ ಜಾಸ್ತಿ ಅಂದರೆ ಪ್ರಾಡಕ್ಟ್ ಕಡಿಮೆ ಆಗಬೇಕು. ಬ್ಯಾಕ್ವರ್ಡ್ ರಿಯಾಕ್ಷನ್ ಈಸ್ ಫೇವರಬಲ್. ಈಕ್ವಿಲಿಬ್ರಿಯಂ ಶಿಫ್ಟ್ಸ್ ಟು ಲೆಫ್ಟ್ ಸೈಡ್. ಅದೇನೆ ಇಫ್ ಕ್ಯೂ ಸಿ ಈಸ್ ಲೆಸ್ ದ್ಯಾನ್ ಕೆ ಸಿ, ಆಗ ಪ್ರಾಡಕ್ಟ್ ಕಡಿಮೆ, ರಿಯಾಕ್ಟೆಂಟ್ ಜಾಸ್ತಿ, ಆಗ ಫಾರ್ವರ್ಡ್ ರಿಯಾಕ್ಷನ್ ಈಸ್ ಫೇವರಬಲ್. ಮತ್ತು ಇಫ್ ಕ್ಯೂ ಸಿ ಈಸ್ ಈಕ್ವಲ್ ಟು ಕೆ ಸಿ ಅಂದರೆ ಎರಡು ಈಕ್ವಲ್ ಆಗಿ ನಡೀತಾ ಇರ್ತದೆ, ಆಗ ಪೊಸಿಷನ್ ಆಫ್ ದಿ ಕೆಮಿಕಲ್ ಈಕ್ವಿಲಿಬ್ರಿಯಂ ಅಟೈನ್ ಆಗಿರುತ್ತೆ, ಯಾವುದೂ ಕೂಡ ಫೇವರ್ ಆಗಲ್ಲ. ಎರಡನೇ ಟಾಪಿಕ್ ಯಾವುದು? ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟು ಯಾವ ರೀತಿ ಡೈರೆಕ್ಷನ್ನ ಪ್ರಿಡಿಕ್ಟ್ ಮಾಡ್ತದೆ ಅನ್ನೋದಕ್ಕೆ ನಾವು ರಿಯಾಕ್ಷನ್ ಕೋಸಿಯೆಂಟ್ ಅನ್ನುವಂಥ ಇನ್ನೊಂದು ಟರ್ಮ್ನ ಬಳಸ್ಕೊಂಡಿದ್ದೀವಿ. ರಿಯಾಕ್ಷನ್ ಕೋಸಿಯೆಂಟು ಮತ್ತು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟು ಎರಡೂ ಒಂದೇ ವೆನ್ ದ ಕಾನ್ಸಂಟ್ರೇಷನ್ಸ್ ಆರ್ ಈಕ್ವಿಲಿಬ್ರಿಯಂ ವ್ಯಾಲ್ಯೂಸ್. ಯಾವಾಗ ಕಾನ್ಸಂಟ್ರೇಷನ್ಸ್ ಈಕ್ವಿಲಿಬ್ರಿಯಂ ವ್ಯಾಲ್ಯೂಸ್ ಇರಲ್ವೋ ಆವಾಗ ರಿಯಾಕ್ಷನ್ ಕೋಸಿಯೆಂಟ್ ಇಸ್ ನಾಟ್ ಈಕ್ವಲ್ ಟು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಗೊತ್ತಾಗ್ತದೆ ಅಲ್ಲ? ಹಾಗಾದರೆ ಕ್ಯೂ ಸಿ ಇಸ್ ಗ್ರೇಟರ್ ದ್ಯಾನ್ ಕೆ ಸಿ ಆದರೆ ಪ್ರಾಡಕ್ಟ್ ಜಾಸ್ತಿ, ಪ್ರಾಡಕ್ಟ್ ಕಡಿಮೆ ಆಗಬೇಕು, ಪ್ರಾಡಕ್ಟ್ ರಿಯಾಕ್ಟೆಂಟ್ ಆಗಬೇಕು, ಬ್ಯಾಕ್ವರ್ಡ್ ರಿಯಾಕ್ಷನ್ ಇಸ್ ಫೇವರಬಲ್. ಕ್ಯೂ ಸಿ ಇಸ್ ಲೆಸ್ ದ್ಯಾನ್ ಕೆ ಸಿ ಆದರೆ ರಿಯಾಕ್ಟೆಂಟ್ ಜಾಸ್ತಿ, ಪ್ರಾಡಕ್ಟಾಗಿ ಕನ್ವರ್ಟ್ ಆಗಬೇಕು, ಫಾರ್ವರ್ಡ್ ರಿಯಾಕ್ಷನ್ ಇಸ್ ಫೇವರಬಲ್. ಎರಡೂ ಈಕ್ವಲ್ ಆದರೆ ಬೋತ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ರಿಯಾಕ್ಷನ್ಸ್ ಫೇವರಬಲ್ ಆಗೋದ್ರಿಂದ ನೋ ರಿಯಾಕ್ಷನ್ ವಿಲ್ ಅಕರ್ಸ್. ಆದರೂ ಕೂಡ ಬೋತ್ ಅಕರ್ಸ್ ಅಟ್ ದಿ ಸೇಮ್ ರೇಟ್. ಹೀಗೆ ನಾವು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟಿಂದ ಏನನ್ನ ಕಂಡುಹಿಡಿಬೋದು? ಡೈರೆಕ್ಷನ್ ಆಫ್ ದಿ ರಿಯಾಕ್ಷನ್. ಮೊದಲು ಏನು ಕಂಡುಹಿಡಿದೀವಿ? ಎಕ್ಸ್ಟೆಂಟ್ ಆಫ್ ದಿ ರಿಯಾಕ್ಷನ್. ಇನ್ನೊಂದು ಅಪ್ಲಿಕೇಶನ್ ನಾನು ಹೇಳಿದ್ದೀನಿ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ನ ಬಳಸ್ಕೊಂಡು ನಾವು ಒಂದು ರಿವರ್ಸಿಬಲ್ ರಿಯಾಕ್ಷನಲ್ಲಿ ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ನ ಕಂಡುಹಿಡಿಬೋದು. ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಬರುವಂಥ ಎಲ್ಲ ಅಪ್ಲಿಕೇಶನ್ ವೈಸ್ ಕ್ವಶನ್ಸು ಇದರ ಆಧಾರದ ಮೇಲೆ ಫ್ರೇಮ್ ಮಾಡಿರ್ತಾರೆ. ಹಾಗಾಗಿ ನೌ ಲೆಟ್ ಅಸ್ ಡಿಸ್ಕಸ್ ಹೌ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಹೆಲ್ಪ್ಸ್ ಟು ಫೈಂಡ್ ದ ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಅಟ್ ಈಕ್ವಿಲಿಬ್ರಿಯಂ. ಸೊ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟಿಂದ ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ನ ಕಂಡುಹಿಡಿಬೇಕು ಅಂದರೆ ಕೆಲವು ರೂಲ್ಸ್ ಇದೆ. ರೂಲ್ ನಂಬರ್ 1, ಫಸ್ಟು ಒಂದು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ನ ಬರ್ಕೊಳ್ಬೇಕು. ಫಸ್ಟ್ ವಿ ಹ್ಯಾವ್ ಟು ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಇದು ರೂಲ್ ನಂಬರ್ 1. ರೂಲ್ ನಂಬರ್ 2ನಲ್ಲಿ ಎ ಬಿ ಸಿ 3 ಸಬ್ ರೂಲ್ ಬರುತ್ತೆ. ಮೊದಲನೇ ಎ ಸಬ್ ರೂಲ್ನಲ್ಲಿ ಎಷ್ಟು ರಿಯಾಕ್ಟೆಂಟ್ ತಗೊಂಡಿದ್ದೀವಿ? 1, 3, 0 ಇನಿಷಿಯಲ್ ಮೋಲ್ ಬರ್ಕೊಳ್ಬೇಕಿದು. ಇನಿಷಿಯಲ್ ಮೋಲ್ 1 ಮೋಲ್ ಆಫ್ ನೈಟ್ರೋಜನ್, 3 ಮೋಲ್ ಆಫ್ ಹೈಡ್ರೋಜನ್ ಇದೆ, ಬಟ್ ಅಮೋನಿಯಾ ಇನ್ನೂ ಬಂದಿಲ್ಲ. ಇನಿಷಿಯಲ್ ಮೋಲ್ ಬರ್ಕೊಳ್ಬೇಕು. ಆಮೇಲೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಬರ್ಕೊಳ್ಬೇಕು. ಯಾಕೆಂದರೆ ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗ್ತಾ ಇದೆ. ಎಷ್ಟು ಚೇಂಜ್ ಆಗ್ಬೋದು ನೈಟ್ರೋಜನಲ್ಲಿ? ಎಕ್ಸ್. ಇಲ್ಲಿ ಎಷ್ಟು ಚೇಂಜ್ ಆಗ್ಬೋದು ಹೈಡ್ರೋಜನ್ನು? 3x. ಹಾಗಾದರೆ ಇಲ್ಲಿ ಎಷ್ಟು ಅಮೋನಿಯಾ ಬರ್ಬೋದು? 2x. ನಮ್ಗೆ ಗೊತ್ತು 1 + 3 gives 2, x + 3x gives 2x. ಆನಂತರ ಎಷ್ಟು ಉಳ್ಕೊಂಡಿದೆ ಇಲ್ಲಿ? 1 - x. ಎಷ್ಟು ಉಳ್ಕೊಂಡಿದೆ ಇಲ್ಲಿ? 3 - 3x. ಎಷ್ಟು ಬಂದಿದೆ ಇಲ್ಲಿ? ಇದು 2x. ಇಟ್ ಈಸ್ ಕಾಲ್ಡ್ ಈಕ್ವಿಲಿಬ್ರಿಯಂ ಮೋಲ್. ಮೊದಲ ರೂಲ್ ಯಾವುದು? ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ಸ್ ಬರ್ಕೊಳ್ಬೇಕು. ವಾಟ್ ಇಸ್ ದ ಸೆಕೆಂಡ್ ರೂಲ್? ಸೆಕೆಂಡ್ ರೂಲ್ನಲ್ಲಿ ಸಬ್ ರೂಲ್ ಬರುತ್ತೆ.
ಸೊ ಸಬ್ರೂಲಲ್ಲಿ ಮೊದಲನೇ ಸಬ್ರೂಲು ಯಾವುದು? ಇನಿಷಿಯಲ್ ಮೋಲ್ಸ್ ಎಷ್ಟು? ಇನಿಷಿಯಲ್ ಮೋಲ್ಸ್ ಅಂದರೆ ಜಸ್ಟ್ ತಗೊಂಡಿರೋದು. ಯಾವುದೇ ರಿಯಾಕ್ಷನ್ ನೀವು ಕಂಡಕ್ಟ್ ಮಾಡಿದಾಗ ಅದು ರಿವರ್ಸಿಬಲ್ ಆಗ್ಬೋದು, ಇರಿವರ್ಸಿಬಲ್ ಆಗ್ಬೋದು, ಪ್ರಾಡಕ್ಟ್ ಇರಲ್ಲ. ಪ್ರಾಡಕ್ಟ್ ಇದ್ದರೆ ರಿಯಾಕ್ಷನ್ನೇ ಕಂಡಕ್ಟ್ ಮಾಡುವಂಥ ಅವಶ್ಯಕತೆ ಬರಲ್ಲ. ಹಾಗಾಗಿ ಇನಿಷಿಯಲ್ ಮೋರು ಬರ್ಕೊಂಡ್ವಿ, 1, 3 ತಗೊಂಡಿದ್ದೀವಿ, ಇನಿಷಿಯಲಿ ಅದು 0 ಇದೆ. ಬಟ್ ಚೇಂಜ್ ಇನ್ ಕಾನ್ಸಂಟ್ರೇಷನ್, ನಾವು ರಿಯಾಕ್ಷನ್ ಕಂಡಕ್ಟ್ ಮಾಡಿದ್ಮೇಲೆ ರಿಯಾಕ್ಟೆಂಟು ಪ್ರಾಡಕ್ಟ್ ಆಗಬೇಕು ತಾನೆ. ಎಷ್ಟು ರಿಯಾಕ್ಟೆಂಟು ಎಷ್ಟು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ? ಚೇಂಜ್ ಇನ್ ಕಾನ್ಸಂಟ್ರೇಷನ್ ಬರ್ಕೊಳ್ಬೇಕು. 1 ಮೋಲಲ್ಲಿ ಎಕ್ಸ್ ಆಗ್ತಾ ಇದೆ, 3 ಮೋಲಲ್ಲಿ 3x ಆಗ್ತಾ ಇದೆ, ಇದು 2x ಬಂದಿದೆ. 1 ಮೋಲಲ್ಲಿ ಎಷ್ಟಾಗ್ತಾ? ದಟ್ ಈಸ್ ಕಾಲ್ಡ್ ಡಿಗ್ರಿ ಆಫ್ ಫಾರ್ಮೇಷನ್, ಡಿಗ್ರಿ ಆಫ್ ಡಿಸೋಸಿಯೇಷನ್. ಹಾಗಾಗಿ 1ರಲ್ಲಿ ಎಕ್ಸ್ ಅಂದರೆ 3ರಲ್ಲಿ 3x ಆಗುತ್ತೆ, ಹಾಗೆಷ್ಟು ಬರ್ತಾ ಇದೆ? 2x. ಉಳ್ಕೊಳ್ಳೋದೆಷ್ಟು? 1 - x, 3 - 3x, ಇದು 2x. ಇದು ಇನಿಷಿಯಲ್ ಮೋಲ್, ಇದು ಈಕ್ವಿಲಿಬ್ರಿಯಂ ಮೋಲ್. ಇಷ್ಟಾದಮೇಲೆ ರೂಲ್ ನಂಬರ್ 3, ಆ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ಸ್ಗೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ ಬರ್ಕೊಳ್ಬೇಕು. ಹೇಗೆ ಬರ್ಕೊಳ್ಳೋದು? Kc is equal to molar concentration of ammonia squared by molar concentration of N2 into molar concentration of H2 cube. Kc ಎಕ್ಸ್ಪ್ರೆಷನ್ಸ್ ಬರೆದು ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ನ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಜೊತೆಗೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವ್ಯಾಲ್ಯೂನೂ ಕೂಡ ಸಬ್ಸ್ಟಿಟ್ಯೂಷನ್ ಮಾಡಬೇಕು. What is the rule number 3? Substitute equilibrium concentration value and equilibrium constant value for equilibrium constant equation. ಹೀಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ಮೇಲೆ ನಾವು ಎಕ್ಸ್ನ ಸಾಲ್ವ್ ಮಾಡಬೇಕು, ಐದರ್ ಬೈ ಡೈರೆಕ್ಟ್ ಮೆಥಡ್ ಆರ್ ಬೈ ಯೂಸಿಂಗ್ ಕ್ವಾಡ್ರಾಟಿಕ್ ಈಕ್ವೇಷನ್. ಡೈರೆಕ್ಟ್ ಮೆಥಡ್ನಲ್ಲೋ ಅಥವಾ ಕ್ವಾಡ್ರಾಟಿಕ್ ಈಕ್ವೇಷನ್ನ ಬಳಸ್ಕೊಂಡು ಎಕ್ಸ್ನ ಸಾಲ್ವ್ ಮಾಡಬೇಕು, ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಸ್ವಲ್ಪ ಲೆಂತ್ ಪ್ಲ್ಯಾನ್ ಮಾಡಿ. ಫಸ್ಟ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಬರ್ಕೊಂಡ್ವಾ? ಎಸ್. ಆ ನಂತರ ನಾವು ಎಷ್ಟು ಇನಿಷಿಯಲ್ ಮೋಲ್ ತಗೊಂಡ್ವಿ ಅಂತ ಬರ್ಕೊಂಡಿದ್ದೀವಿ ಅಲ್ವಾ? ನೆಕ್ಸ್ಟು ಎಷ್ಟು ಯೂಸ್ ಆಗಿದೆ, ಎಷ್ಟು ಬಂದಿದೆ ಅಂತ ನಾವೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ ನಂತರ ಎಷ್ಟು ಉಳ್ಕೊಂಡಿದೆ, ಎಷ್ಟು ಬಂದಿದೆ, ಇದು 2ನೇ ರೂಲು. 3ನೇ ರೂಲ್ಗೆ ಹೋದಾಗ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ನಲ್ಲಿ ನಾವು ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ನ ಮತ್ತು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಮಗೇನು ಬರುತ್ತೆ? ಎಕ್ಸ್ ಕಂಡುಹಿಡಿಬೇಕು. ಎಕ್ಸ್ನ ನೀವು ಫ್ಯಾಕ್ಟ್ರೈಸೇಷನ್ ಮೆಥಡ್ ಮಾಡಿ ಡೈರೆಕ್ಟಾಗಿ ಸಾಲ್ವ್ ಮಾಡ್ಕೊಳ್ಬೋದು. ಸಪೋಸ್ ಫ್ಯಾಕ್ಟ್ರೈಸೇಷನ್ ಮೆಥಡಲ್ಲಿ ಎಕ್ಸ್ ವ್ಯಾಲ್ಯೂ ಬರದೇ ಇದ್ದರೆ ಇಲ್ಲಿ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ನ ಬಳಸ್ಕೊಳ್ಬೋದು. ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಗೊತ್ತಿದೆ, ಎಕ್ಸ್ ಕಂಡುಹಿಡಿದು ಎಕ್ಸ್ ಇಸ್ ಈಕ್ವಲ್ ಟು -b + or - (b² - 4ac/2a). ಆ ಈಕ್ವೇಷನ್ ತಗೊಂಡು ಎಕ್ಸ್ನ ಸಾಲ್ವ್ ಮಾಡಿ. ಆ ಎಕ್ಸ್ ಗೊತ್ತಾದ ಮೇಲೆ 4th ರೂಲ್, ಈ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ಗೆ ನೀವು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಸಪೋಸ್ ಎಕ್ಸ್ ನಿಮಗೆ 0.2 ಅಂತ ಬಂತು, ಸಬ್ಸ್ಟಿಟ್ಯೂಷನ್ ಮಾಡಿಲಿ 1 - 0.2, 3 - 0.6, here 2 × 0.2. ನಮಗೇನು ಬಂತು? ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಬಂತು. ಎಷ್ಟು ಉಳ್ಕೊಂಡಿದೆ, ಎಷ್ಟು ಬಂದಿದೆ ಅಂತ ಗೊತ್ತಾಗ್ತದೆ. ಹೀಗೆ ನಾವು ಅಪ್ಲಿಕೇಶನ್ ಆಫ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ನ ಸ್ಟಡಿ ಮಾಡ್ಬೋದು. ಸುಲಭ ಅಲ್ವಾ? ಮೊದಲನೇದು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟಿಂದ ಎಕ್ಸ್ಟೆಂಟ್ ಆಫ್ ದಿ ರಿಯಾಕ್ಷನ್ನ ಕಂಡುಹಿಡಿಬೋದು. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟಿಂದ ಡೈರೆಕ್ಷನ್ ಆಫ್ ದಿ ರಿಯಾಕ್ಷನ್ನ ನಾವು ಕಂಡುಹಿಡ್ಕೊಳ್ಬೋದು. ಮತ್ತು ಇನ್ನೊಂದು ಅಪ್ಲಿಕೇಶನ್ ಏನು ಅಂದರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟಿಂದ ನಾವು ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಅಟ್ ಈಕ್ವಿಲಿಬ್ರಿಯಮ್ನ ಕಂಡುಹಿಡಿಬೋದು. So this is about the important application, important uses of equilibrium constant. So ಹಾಗಾದರೆ ನಮ್ಮ ನೆಕ್ಸ್ಟ್ ಟಾಪಿಕ್ ಏನು? ರಿಲೇಷನ್ಸ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಆ್ಯಂಡ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ರಿಲೇಷನ್ಶಿಪ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಆ್ಯಂಡ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ನ ರೆಪ್ರೆಸೆಂಟ್ ಮಾಡುವಂಥ ಸಿಂಬಲ್ ΔG0. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ನ ರೆಪ್ರೆಸೆಂಟ್ ಮಾಡುವಂಥ ಸಿಂಬಲ್ KP. ಇವೆರಡಕ್ಕೂ ಏನು ರಿಲೇಷನ್ಶಿಪ್ಸ್ ಇದೆ? ಈ ರಿಲೇಷನ್ಶಿಪ್ಸಿಂದ ನಮಗೇನು ಲಾಭ, ನಮಗೇನು ಇಲ್ಲಿ ಗೊತ್ತಾಗುತ್ತೆ, ಏನು ಕಲಿಬೇಕು ಈ ಚಾಪ್ಟ್ರಲ್ಲಿ? ಸೊ ರಿಲೇಷನ್ಶಿಪ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಆ್ಯಂಡ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ನಮ್ಗೆ ಗೊತ್ತಿದೆ. ದ ಈಕ್ವೇಷನ್ ವಿಚ್ ರಿಲೇಟ್ಸ್ ಫ್ರೀ ಎನರ್ಜಿ ಚೇಂಜ್, ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ and equilibrium constant is delta G is equal to delta G0
ಪ್ಲಸ್ ಆರ್ ಟಿ ಇಂಟು ಲ್ಯಾನ್ ಕೆ ಪಿ. ಇದು ಒಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ನ. ಇದು ಡೆಲ್ಟಾ ಜಿ ನಾಟ್ನ ಮತ್ತು ಕೆ ಪಿನ ರಿಲೇಟ್ ಮಾಡಿದೆ. ವೆನ್ ದ ರಿವರ್ಸಿಬಲ್ ರಿಯಾಕ್ಷನ್ ಅಟ್ ಈಕ್ವಿಲಿಬ್ರಿಯಮ್ ಡೆಲ್ಟಾ ಜಿ ಈಸ್ ಈಕ್ವಲ್ ಟು 0. ಯಾವುದೇ ರಿವರ್ಸಿಬಲ್ ರಿಯಾಕ್ಷನ್ನು ಈಕ್ವಿಲಿಬ್ರಿಯಮ್ ಅಟೈನ್ ಆಗಿದ್ದಾಗ ಡೆಲ್ಟಾ ಜಿ ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ಡೆಲ್ಟಾ ಜಿ ವ್ಯಾಲ್ಯೂ 0 ಆದರೆ ಸಬ್ಸ್ಟಿಟ್ಯೂಷನ್ ಮಾಡಿ ಇಲ್ಲಿಗೆ 0 ಈಸ್ ಈಕ್ವಲ್ ಟು ಡೆಲ್ಟಾ ಜಿ ನಾಟ್ ಪ್ಲಸ್ ಆರ್ ಟಿ ಲ್ಯಾನ್ ಕೆ ಪಿ. ಲ್ಯಾನ್ ಕೆ ಪಿ is equal to minus delta Z naught, taking antilog on both the side. Kp is equal to e to the power of ln Kp is equal to minus delta Z naught by RT. Therefore, Kp is equal to e to the power of minus delta Z naught by RT. ಈ ಒಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬರುತ್ತೆ ಕೆಪಿಗೆ. Kp is equal to e to the power of minus delta Z naught by RT. ನಮ್ಗೆ ಗೊತ್ತು ಯಾವ ಫ್ಯಾಕ್ಟ್ರು ಸ್ಪಾಂಟೇನಿಟಿ ಆಫ್ ರಿಯಾಕ್ಷನ್ ಡಿಸೈಡ್ ಮಾಡುತ್ತೆ, ಫ್ರೀ ಎನರ್ಜಿ. ಸ್ಪಾಂಟೇನಿಯಸ್ ರಿಯಾಕ್ಷನ್ಗೆ ಡೆಲ್ಟಾ ಜಿ ಈಸ್ ಈಕ್ವಲ್ ಟು ನೆಗೆಟಿವ್. ಡೆಲ್ಟಾ ಜಿ ನೆಗೆಟಿವ್ ಆದರೆ ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್ ಆಗುತ್ತೆ. ಹಾಗಾಗಿ ಕೆ ಪಿ ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಪಾಸಿಟಿವ್ ವ್ಯಾಲ್ಯೂ ಅಂದರೆ ಕೆ ಪಿ ಈಸ್ ಗ್ರೇಟರ್ ದ್ಯಾನ್ 1. ಡೆಲ್ಟಾ ಜಿ ನೆಗೆಟಿವ್ ಆದರೂ ಸ್ಪಾಂಟೇನಿಯಸ್, ಕೆ ಪಿ ಇಸ್ ಗ್ರೇಟರ್ ದ್ಯಾನ್ 1 ಆದರೂ ಕೂಡ ಸ್ಪಾಂಟೇನಿಯಸ್. ಹಾಗಾದರೆ ದಿಸ್ ಈಕ್ವೇಷನ್ ಇಂಟರ್ಪ್ರೇಟ್ಸ್, ಇದೇನು ಇಂಟರ್ಪ್ರಿಟ್ ಮಾಡ್ತಾ ಇದೆ ಅಂದರೆ ಕೆ ಪಿ ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಮೈನಸ್ ಡೆಲ್ಟಾ ಜಿ ನಾಟ್ ಬೈ ಆರ್ ಟಿ ಇಂಟರ್ಪ್ರೇಟ್ಸ್ ದ ಸ್ಪಾಂಟೇನಿಟಿ ಆಫ್ ರಿಯಾಕ್ಷನ್ ವಿತ್ ದ ಹೆಲ್ಪ್ ಆಫ್ ದಿ ವಾಟ್ ಸ್ಟ್ಯಾಂಡರ್ಡ್ ಪಿ ಚೈನ್ಸ್. ಎಲ್ಲಿ ಡೆಲ್ಟಾ ಜಿ ನಾಟ್ ನೆಗೆಟಿವ್ ಇರುತ್ತೋ ಕೆ ಪಿ ಗ್ರೇಟರ್ ದ್ಯಾನ್ 1 ಆಗುತ್ತೆ. ದ ರಿಯಾಕ್ಷನ್ ಇಸ್ ಸ್ಪಾಂಟೇನಿಯಸ್ ಆ್ಯಂಡ್ ಫಾರ್ವರ್ಡ್ ರಿಯಾಕ್ಷನ್ ಅಕ್ಕರ್ಸ್ and more product will form. ಪ್ರಾಡಕ್ಟ್ ಜಾಸ್ತಿ ಬರುತ್ತೆ. ಅದೇ ಡೆಲ್ಟಾ ಜಿ ನಾಟ್ ನೆಗೆಟಿವ್ ಆದರೆ ಸ್ಟ್ಯಾಂಡರ್ಡ್ ಪಿ ಎನ್ ಜಿ ಚೇಂಜ್ ನೆಗೆಟಿವ್ ಆದರೆ ಪಾಸಿಟಿವ್ ಆದರೆ ಪಾಸಿಟಿವ್ ಇಂಟು ನೆಗೆಟಿವ್ ಏನಾಗುತ್ತೆ, ನೆಗೆಟಿವ್. ಡೆಲ್ಟಾ ಜಿ ನಾಟ್ ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ನೆಗೆಟಿವ್ ಆಗುತ್ತೆ. ಆಗ ಕೆ ಪಿ ಇಸ್ ಲೆಸ್ ದ್ಯಾನ್ 1. ಕೆ ಪಿ ಇಸ್ ಲೆಸ್ ದ್ಯಾನ್ 1 ಆದರೆ ಅದು ನಾನ್ ಸ್ಪಾಂಟೇನಿಯಸ್ ಪ್ರೋಸೆಸ್, ಹಾಗೂ ಫಾರ್ವರ್ಡ್ ರಿಯಾಕ್ಷನ್ ಆಗೋದು ವೆರಿ ಸ್ಮಾಲ್ ಕ್ವಾಂಟಿಟಿ ಆಫ್ ದಿ ಪ್ರಾಡಕ್ಟ್ ವಿಲ್ ಫಾರ್ಮ್. ಹಾಗಾಗಿ ಸ್ಪಾಂಟೇನಿಟಿ ಆಫ್ ಎ ಕೆಮಿಕಲ್ ರಿಯಾಕ್ಷನ್ನ 2 ಇಂಪಾರ್ಟೆಂಟ್ ಟರ್ಮಿನಾಲಜಿಯಿಂದ ಪ್ರಿಡಿಕ್ಟ್ ಮಾಡ್ಬೋದು. ಡೆಲ್ಟಾ ಜಿ ನಾಟ್ ನೆಗೆಟಿವ್ ಆಗಿ ಕೆ ಪಿ ಗ್ರೇಟರ್ ದ್ಯಾನ್ 1 ಆದರೆ ಅದು ಸ್ಪಾಂಟೇನಿಯಸ್ ಪ್ರೋಸೆಸ್, ಫಾರ್ವರ್ಡ್ ರಿಯಾಕ್ಷನ್ ಫೇವರ್ ಆಗುತ್ತೆ, ಮೋರ್ ಪ್ರಾಡಕ್ಟ್ ವಿಲ್ ಫಾರ್ಮ್. ಅದೇ ಡೆಲ್ಟಾ ಜಿ ನಾಟ್ ಪಾಸಿಟಿವ್ ಆದರೆ ಕೆ ಪಿ ಲೆಸ್ ದ್ಯಾನ್ 1 ಆಗುತ್ತೆ, ನಾನ್ ಸ್ಪಾಂಟೇನಿಯಸ್ ಅಂದ ತಕ್ಷಣಕ್ಕೆ ಅದೇನು ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗಲ್ಲ, ಫಾರ್ವರ್ಡ್ ರಿಯಾಕ್ಷನ್ ಆಗೋದು, ವೆರಿ ಸ್ಮಾಲ್ ಅಮೌಂಟ್ ಆಫ್ ದಿ ಪ್ರಾಡಕ್ಟ್ ವಿಲ್ ಫಾರ್ಮ್. ಸೊ ದಿಸ್ ಅಬೌಟ್ ದ ರಿಲೇಷನ್ಸ್ ಬಿಟ್ವೀನ್ ಡೆಲ್ಟಾ ಜಿ ನಾಟ್ ಆ್ಯಂಡ್ ಕೆ ಪಿ ಆ್ಯಂಡ್ ದ ಇಂಪಾರ್ಟೆಂಟ್ ಈಕ್ವೇಷನ್ ವಿಚ್ ಕ್ಯಾನ್ ಇಂಟರ್ಪ್ರಿಟ್ ದ ಸ್ಪಾಂಟೇನಿಟಿ ಆಫ್ ದಿ ರಿಯಾಕ್ಷನ್ ಅಂತ ಕೇಳಿದ್ರೆ ಕೆ ಪಿ ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಮೈನಸ್ ಡೆಲ್ಟಾ ಜಿ ನಾಟ್ ಬೈ ಆರ್ ಟಿ. ಇಲ್ಲಿ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಗೊತ್ತಿದ್ರೆ ಕೆ ಪಿ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1 ಆದರೆ ಸ್ಪಾಂಟೇನಿಯಸ್, ಕೆ ಪಿ ವ್ಯಾಲ್ಯೂ ಲೆಸ್ ದ್ಯಾನ್ 1 ಆದರೆ ನಾನ್ ಸ್ಪಾಂಟೇನಿಯಸ್. ಸೊ ಇಷ್ಟು ಕೂಡ ಥಿಯರಿ ಪಾರ್ಟು ನಮ್ಮ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಚಾಪ್ಟರ್ನ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಟಾಪಿಕ್ಸ್ನಲ್ಲಿ ಬರುತ್ತೆ. ನಮ್ಮ ಚಾಪ್ಟರ್ ಕೆಮಿಕಲ್ ಈಕ್ವಿಲಿಬ್ರಿಯಮ್, ನಮ್ಮ ಸಬ್ ಟಾಪಿಕ್ಕು ಕೆಮಿಕಲ್ ಈಕ್ವಿಲಿಬ್ರಿಯಮಲ್ಲೇ ಇದ್ದೀವಿ. ಮುಂದಕ್ಕೆ ಅಯೋನಿಕ್ ಈಕ್ವಿಲಿಬ್ರಿಯಮ್ ಬರುತ್ತೆ, ಮತ್ತು ಪಿ ಎಚ್ ಕಾನ್ಸೆಪ್ಟ್ ಬರುತ್ತೆ, ಬಫರ್ ಸೊಲ್ಯೂಷನ್ಸ್ ಬರುತ್ತೆ, ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಬರುತ್ತೆ. ಹಾಗಾಗಿ ಈ ಥಿಯರಿ ಪಾರ್ಟ್ನಲ್ಲಿ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅನ್ನುವಂಥ ಥಿಯರಿ ಪಾರ್ಟನ್ನು ನಾವು ಇಲ್ಲಿ ತನಕ ಕವರ್ ಮಾಡಿದ್ದೀವಿ. ಸೊ ಇಷ್ಟು ನಾಲೆಡ್ಜ್ ಆಧಾರದ ಮೇಲೆ ಕೆಲವು ಸಿಂಪಲ್ ಒಂದು 4-5 ನ್ಯೂಮರಿಕಲ್ಸ್ನ ಮಾಡಿ ಆನಂತರ ನಾವು ನೆಕ್ಸ್ಟ್ ಟಾಪಿಕ್ ಆಫ್ ದಿ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಕಾಲ್ಡ್ ಅಯೋನಿಕ್ ಈಕ್ವಿಲಿಬ್ರಿಯಮ್ನ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ನ್ಯೂಮರಿಕಲ್ಸು ತುಂಬ ಕಾಂಪ್ಲಿಕೇಟೆಡ್ ಈಗ ತಗೊಳ್ಳೋದಕ್ಕಿಂತ ನಾವು ಸಬ್ಜೆಕ್ಟ್ನ ಯಾವ ಮಟ್ಟದಲ್ಲಿ ತಿಳ್ಕೊಂಡಿದ್ದೀವಿ ಅಂತ ಸಿಂಪಲಾಗಿ ನಾವು ಪ್ಲ್ಯಾನ್ ಮಾಡ್ತಾ ಹೋಗೋಣ. ಲಾ ಆಫ್ ಮಾಸ್ ಆ್ಯಕ್ಷನ್ ಅಂದರೆ ನಿಮಗೆ ಗೊತ್ತು, ಮೊಲ್ಯಾರಿಟಿ ಅಂದರೆ ನಿಮಗೆ ಗೊತ್ತು. ಯೂಶಲಿ ನ್ಯೂಮರಿಕಲ್ಸ್ಗೆ ಬಂದಾಗ ಯಾವ್ಯಾವ್ದ್ರ ಮೇಲೆ ನ್ಯೂಮರಿಕಲ್ಸ್ ನಾವು ಮಾಡಬೇಕು. ನಂಬರ್ 1 ಆ್ಯಕ್ಟಿವ್ ಮಾಸ್ ಕ್ಯಾಲ್ಕುಲೇಷನ್. ಆ್ಯಕ್ಟಿವ್ ಮಾಸ್ನ ಕ್ಯಾಲ್ಕುಲೇಟ್ ಮಾಡೋದ್ರ ಬಗ್ಗೆ ನ್ಯೂಮರಿಕಲ್ಸ್ ಬರಬೇಕು. ನಂಬರ್ 2
ರೇಟ್ ಲಾ, ರೇಟ್ ಈಕ್ವೇಷನ್ನ ಯಾವ ರೀತಿ ಬರೀತೀರಾ ಇದ್ರ ಮೇಲೆ ನ್ಯೂಮರಿಕಲ್ಸ್ ಇರಬೇಕು. ರೇಟ್ ಈಕ್ವೇಷನ್ಸ್. ನಂಬರ್ 3, ಕೆ ಸಿ ಎಕ್ಸ್ಪ್ರೆಷನ್ ಆ್ಯಂಡ್ ಕೆ ಪಿ ಎಕ್ಸ್ಪ್ರೆಷನ್ನ ಯಾವ ರೀತಿ ಬರೀತೀರಾ ಇದ್ರ ಮೇಲೆ ನ್ಯೂಮರಿಕಲ್ಸ್. ನಂಬರ್ 4, ಕೆ ಪಿ ಮತ್ತು ಕೆ ಸಿ ರಿಲೇಷನ್ಶಿಪ್ಸ್ನ ಬೇರೆ ಬೇರೆ ಈಕ್ವೇಷನ್ಸ್ಗೆ ಯಾವ ರೀತಿ ಬರೆಯೋದು. ನಂಬರ್ 5, ಸೊ ಈಕ್ವೇಷನ್ನ ರಿವರ್ಸ್ ಮಾಡಿದಾಗ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ಗಳು ಏನಾಗ್ತವೆ. ಇಷ್ಟು ಮೇಲೆ ನಾವು ನ್ಯೂಮರಿಕಲ್ಸ್ ಮಾಡಿ ಆನಂತರ ನಾವು ಅಯೋನಿಕ್ ಈಕ್ವಿಲಿಬ್ರಿಯಂಗೆ ಪಾಸ್ ಆಗೋಣ. ಸೊ ಕ್ವಶನ್ ಅಪೀಲ್ ಲೈಕ್ ದಿಸ್: ಕ್ಯಾಲ್ಕುಲೇಟ್ ದ ಆಕ್ಟಿವ್ ಮಾಸ್ ಆಫ್, ನ್ಯೂಮರಿಕಲ್ಸ್ ನಂಬರ್ 1 ಆಕ್ಟಿವ್ ಮಾಸ್ ಮೇಲೆ ಕ್ಯಾಲ್ಕುಲೇಟ್ the active mass of 128 gram of hydrogen iodide in 2 liter vessel. 2 liter vessel ನಲ್ಲಿ 128 ಗ್ರಾಮ್ ಆಫ್ ಹೈಡ್ರೋಜನ್ ಐಡೈಡ್ ಇದೆ. ಹಾಗಾದರೆ ಇದರ ಆಕ್ಟಿವ್ ಮಾಸ್ ಏನು, ಇದರ ಮೊಲಾರಿಟಿ ಏನು? ಸೊ ವಾಟ್ ಇಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಹೈಡ್ರೋಜನ್ ಐಡೈಡ್? HI. Calculate its molar mass. What is the atomic mass of hydrogen? 1. What is the atomic mass of iodine? 127. What is the molar mass? 128 gram. 128 gram is equal to 1 mole. First molecular formula ಬರ್ಕೊಳ್ಳಿ, ಆಮೇಲೆ ಮೋಲಾರ್ ಮಾಸ್ ಕ್ಯಾಲ್ಕುಲೇಟ್ ಮಾಡಿ. ನಮಗೆ ಮೋಲಾರ್ ಮಾಸು 1 ಮೋಲ್ಗೆ ಈಕ್ವಲ್. ಅವೊಗಡ್ರೋ ಕಾನ್ಸೆಪ್ಟಲ್ಲಿ ಇದನ್ನ ಹೇಳಿರ್ತಾರೆ. ಮೋಲಾರ್ ಮಾಸ್ ಆಫ್ ಎನಿ ಕಾಂಪೌಂಡ್ ಇಸ್ ಈಕ್ವಲ್ ಟು 1 ಮೋಲ್. ಆಟೋಮಿಕ್ ಮಾಸ್ ಆಫ್ ಎನಿ ಎಲಿಮೆಂಟ್ ಇಸ್ ಈಕ್ವಲ್ ಟು 1 ಮೋಲ್. ಅದು ನಮ್ಗೆ ಗೊತ್ತದು ಒಂಥರ ಸ್ಲೋಗನ್ ಇದ್ದಾಗೆ. ಆಟೋಮಿಕ್ ಮಾಸ್ ಆಫ್ ಎನಿ ಎಲಿಮೆಂಟ್ ಇನ್ ದ ಯೂನಿವರ್ಸ್ ಇಸ್ ಈಕ್ವಲ್ ಟು 1 ಮೋಲ್ ವಿಚ್ ಕಂಟೈನ್ಸ್ ಅವೊಗಡ್ರೋಸ್ ನಂಬರ್ ಆಫ್ ಆಟಮ್ಸ್. ಮೋಲಾರ್ ಮಾಸ್ ಆಫ್ ಎನಿ ಕಾಂಪೌಂಡ್ ಇಸ್ ಈಕ್ವಲ್ ಟು 1 ಮೋಲ್, ಇಟ್ ಕಂಟೈನ್ಸ್ ಅವೊಗಡ್ರೋಸ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಅದು ಗೊತ್ತಿದೆ ನಮಗೆ. ಅವೊಗಡ್ರೋಸ್ ನಂಬರ್ ಆಫ್ ಆಟಮ್ನ ತೂಕ ಮಾಡಿದ್ರೆ ಗ್ರಾಮ್ ಆಟೋಮಿಕ್ ಮಾಸ್ಗೆ ಸಮ. ಅವೊಗಡ್ರೋಸ್ ನಂಬರ್ ಆಫ್ ಮಾಲಿಕ್ಯೂಲ್ನ ತೂಕ ಮಾಡಿದ್ರೆ ಗ್ರಾಮ್ ಮೋಲಾರ್ ಮಾಸ್ಗೆ ಸಮ. ಹಾಗಾಗಿ ವಾಟ್ ಇಸ್ ದ ಮೋಲಾರ್ ಮಾಸ್ ಆಫ್ ಹೈಡ್ರೋಜನ್ ಐಡೈಡ್? 128. 128 ಗ್ರಾಮ್ ಎಷ್ಟಾಗುತ್ತೆ? 1 ಮೋಲ್ ಆಗುತ್ತೆ. ನಾವು ಮೊಲಾರಿಟಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಎಷ್ಟು ಮೋಲು 1 ಲೀಟ್ರಲ್ಲಿದೆ ಅಂತ ಕಂಡುಹಿಡಿಬೇಕು. ಇಲ್ಲಿ ಎಷ್ಟು ಮೋಲ್ ಇದೆ? 1 ಮೋಲ್. ಎಷ್ಟು ಲೀಟ್ರಲ್ಲಿದೆ? 2 ಲೀಟರ್ಸ್. ಕ್ಯಾಲ್ಕುಲೇಟ್ ಹೌ ಮೆನಿ ಮೋಲ್ ಪ್ರೆಸೆಂಟ್ ಇನ್ 1 ಲೀಟರ್. ಹಾಗೆಷ್ಟಾಗುತ್ತೆ? 0.5 ಮೋಲ್ ಪರ್ ಲೀಟರ್. ವಾಟ್ ಇಸ್ ದ ಆಕ್ಟಿವ್ ಮಾಸ್ ಆಫ್ 128 ಗ್ರಾಮ್ ಆಫ್ ಹೈಡ್ರೋಜನ್ ಐಡೈಡ್ ಇನ್ 2 ಲೀಟರ್ ವೆಸಲ್? 0.5 ಮೋಲ್ ಪರ್ ಲೀಟರ್. 0.5 ಮೋಲಾರ್ ಅಂತೂ ಕೂಡ ಕರೀಬೋದು. ಈ ರೀತಿ ನಾವು ಮೊಲಾರಿಟಿ ಮೇಲೆ, ಆ್ಯಕ್ಟಿವ್ ಮಾಸ್ ಮೇಲೆ ಪ್ರಾಬ್ಲಮ್ ಮಾಡಬೇಕಾಗ್ತದೆ. ಫಸ್ಟು ಮಾಲಿಕ್ಯುಲರ್ ಫಾರ್ಮುಲಾ ಬರ್ಕೊಳ್ಳಿ, ಮೋಲಾರ್ ಮಾಸ್ ಕ್ಯಾಲ್ಕುಲೇಟ್ ಮಾಡಿ, ಮೋಲಾರ್ ಮಾಸ್ನ 1 ಮೋಲ್ಗೆ ಈಕ್ವೇಟ್ ಮಾಡಿ, ಕೊಟ್ಟಿರೋದು ಎಷ್ಟು ಮೋಲ್ ಆಗುತ್ತೆ ನೋಡಿ, ಎಷ್ಟು ಮೋಲು ಎಷ್ಟು ಲೀಟ್ರಲ್ಲಿದೆ ಅಂತ ನೋಡಿ, ಕೊನೆಗೆ ಎಷ್ಟು ಮೋಲು 1 ಲೀಟ್ರಲ್ಲಿದೆ ಅಂತ ಕಂಡುಹಿಡಿತೀರಲ್ಲ, it is called molarity, nothing but active mass. Next, rate equation. ನಾನು ಎಕ್ಸ್ಪ್ಲನೇಷನ್ ಮಾಡುವಾಗ ಕೂಡ ನಾನು ಹೇಳಿದ್ದೀನಿ ರೇಟ್ ಈಕ್ವೇಷನ್ ಹೇಗೆ ಬರೆಯೋದು. ಸೊ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ಗೆ, ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ಸ್ಗೆ ರೇಟ್ ಈಕ್ವೇಷನ್ ಬರೀಬೇಕು ಅಂದರೆ ಲಾ ಆಫ್ ಮಾಸ್ ಆಕ್ಷನ್ ಅಪ್ಲೈ ಮಾಡ್ಕೊಳ್ಬೇಕು. ರೇಟ್ ಈಕ್ವೇಷನ್ಸ್ ಫಾರ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ಸ್. ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ಸ್ಗೆ ರೇಟ್ ಈಕ್ವೇಷನ್ಸ್ ಹೇಗೆ ಬರೆಯೋದು. ಸುಮಾರು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ತಗೊಳ್ಳೋಣ. ನ್ಯೂಮರಿಕಲ್ಸ್ ತಾನೇ ನೀವೇ ಮಾಡಬೇಕಲ್ವಾ, ಹಾಗಾಗಿ ನಾನಿನ್ನು ಟ್ರೈ ಮಾಡಿದ್ದೀವಿ. 2HI gives S2 plus I2. ಓಕೆನಾ? ಸೊ V is equal to K into molar concentration of N2 into molar concentration of H2Q. ರಿಯಾಕ್ಟೆಂಟ್ ಮಾತ್ರ ತಗೊಳ್ಬೇಕು, ಪ್ರಾಡಕ್ಟ್ ತಗೊಳ್ಬಾರ್ದು. ಅದೇ ರೀತಿ V is equal to K into molar concentration of HI square. ಹೀಗೆ ಎಲ್ಲ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ಸ್ಗೆ ರೇಟ್ ಈಕ್ವೇಷನ್ನ, ರೇಟ್ ಲಾನ, ರೇಟ್ ಎಕ್ಸ್ಪ್ರೆಷನ್ನ ಬರ್ಕೊಳ್ಬೋದು. ಇದು ಎರಡನೇ ನ್ಯೂಮರಿಕಲ್ಸ್. ಮತ್ತು ಮೂರನೇ ಥರ ಪ್ರಾಬ್ಲಮ್ಸ್ಗೆ ಬಂದರೆ
ಈ ರಿವರ್ಸಿಬಲ್ ರಿಯಾಕ್ಷನ್ಸ್ ಈಕ್ವಿಲಿಬ್ರಿಯಂ ಅಟೈನ್ ಆದಾಗ ಕೆ ಪಿ ಎಕ್ಸ್ಪ್ರೆಷನ್ ಕೆ ಸಿ ಎಕ್ಸ್ಪ್ರೆಷನ್ ಹೇಗೆ ಬರೆಯೋದು ಥಿಯರಿ ಪಾರ್ಟಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಕೆ ಪಿ ಆ್ಯಂಡ್ ಕೆ ಸಿ ಎಕ್ಸ್ಪ್ರೆಷನ್ಸ್ ಈಗ ಒಂದು ಪ್ರಾಬ್ಲಮ್ ಈಗ ಕೊಡ್ತಾರೆ. ಎ ಎ ಪ್ಲಸ್ ಬಿ ಬಿ ಗಿವ್ಸ್ ಸಿ ಸಿ ಪ್ಲಸ್ ಡಿ ಡಿ. ಇಟ್ಸ್ ಎ ರಿವರ್ಸಿಬಲ್ ರಿಯಾಕ್ಷನ್. ರೈಟ್ ಕೆ ಪಿ ಎಕ್ಸ್ಪ್ರೆಷನ್ ಆ್ಯಂಡ್ ಕೆ ಸಿ ಎಕ್ಸ್ಪ್ರೆಷನ್ ಫಾರ್ ದಿಸ್ ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ ಬರೀಬೇಕಾದ್ರೆ ಪ್ರಾಡಕ್ಟು ನ್ಯೂಮರೇಟರ್ ಇರಬೇಕು, ರಿಯಾಕ್ಟೆಂಟು ಡಿನಾಮಿನೇಟರ್ ಇರಬೇಕು, ರೈಸ್ ಟು ದೇರ್ ಪವರ್ಸ್. ಆ್ಯಂಡ್ ವಾಟ್ ಈಸ್ ಕೆ ಸಿ ಎಕ್ಸ್ಪ್ರೆಷನ್? ಕೆ ಸಿ ಈಸ್ ಈಕ್ವಲ್ ಟು concentration of C of C into concentration of D of D by concentration of A of A into concentration of B of B. ಓಕೆ, ಅದೇ ರೀತಿ ಕೆ ಪಿ ಎಕ್ಸ್ಪ್ರೆಷನ್ ಬರೆದಾಗ ಇದು ಗೇಸಿಯಸ್ ರಿಯಾಕ್ಷನ್ ಆಗಿರೋದ್ರಿಂದ ಇನ್ಸ್ಟೆಡ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್ ಅವೇನು ತಗೊಳ್ಬೇಕು? ಪಾರ್ಷಿಯಲ್ ಪ್ರೆಷರ್. ಹಾಗೇನು ಬರೀತೀರಾ? ಪಿ ಸಿ ಆಫ್ ಸಿ ಇಂಟು ಪಿ ಡಿ ಆಫ್ ಡಿ ಬೈ ಪಿ ಎ ಆಫ್ ಎ ಇಂಟು ಪಿ ಬಿ ಆಫ್ ಬಿ ಈಗ ತಗೊಳ್ಬೇಕು. ಹೀಗೆ ಎಲ್ಲ ರಿವರ್ಸಿಬಲ್ ರಿಯಾಕ್ಷನ್ಸ್ಗೆ ನಾವು ಕೆ ಸಿ ಎಕ್ಸ್ಪ್ರೆಷನ್ ಬರಿಬೋದು, ಕೆ ಪಿ ಎಕ್ಸ್ಪ್ರೆಷನ್ನು ಬರಿಬೋದು. ಇದು ಬರೆದಾದ ಮೇಲೆ ಪರ್ಟಿಕ್ಯುಲರ್ ರಿವರ್ಸಿಬಲ್ ರಿಯಾಕ್ಷನ್ಸ್ಗೆ ಕೆ ಪಿ ಕೆ ಸಿ ರಿಲೇಷನ್ಶಿಪ್ಸ್ನ ಬರೀರಿ. ನೆಕ್ಸ್ಟ್ ಪ್ರಾಬ್ಲಮ್ ಯಾವುದು? ರೈಟ್ ಕೆ ಸಿ ಆ್ಯಂಡ್ ಕೆ ಪಿ ರಿಲೇಷನ್ಶಿಪ್ ಫಾರ್ ದಿ ಫಾಲೋಯಿಂಗ್ ರಿವರ್ಸಿಬಲ್ ರಿಯಾಕ್ಷನ್ಸ್. ಈ ರಿವರ್ಸಿಬಲ್ ರಿಯಾಕ್ಷನ್ಸ್ಗೆ ಕೆ ಪಿ ಕೆ ಸಿ ರಿಲೇಷನ್ಶಿಪ್ಸ್ ಬರೀರಿ ಅಂತಾರೆ. 1 2 3 ಸಿ ಪ್ಲಸ್ ಓ ಟು ಗೇವ್ಸ್ ಸಿ ಓ ಟು, ಪಿ ಸಿ ಎಲ್ 5 ಗೇವ್ಸ್ ಪಿ ಸಿ ಎಲ್ 3 ಪ್ಲಸ್ ಸಿ ಎಲ್ 2, ದೆನ್ ಎನ್ 2 ಪ್ಲಸ್ 3H2 ಗೇವ್ಸ್ 2NH3. ಸೊ ಇವಕ್ಕೆ ನಾವು ಈ ಈಕ್ವೇಷನ್ಸ್ಗೆ, ಈ ರಿವರ್ಸಿಬಲ್ ರಿಯಾಕ್ಷನ್ಸ್ಗೆ ವಿ ಹ್ಯಾವ್ ಟು ರೈಟ್ ಕೆ ಪಿ ಆ್ಯಂಡ್ ಕೆ ಸಿ ರಿಲೇಷನ್ಶಿಪ್ಸ್. ಫಸ್ಟ್ ಡೆಲ್ಟಾ ಎನ್ ಕ್ಯಾಲ್ಕುಲೇಟ್ ಮಾಡಿ. ಡೆಲ್ಟಾ ಎನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಗೇಸಿಯಸ್ ಪ್ರಾಡಕ್ಟ್ 1, ನಂಬರ್ ಆಫ್ ಮೋಲ್ಸ್ ಆಫ್ ಗೇಸಿಯಸ್ ರಿಯಾಕ್ಟೆಂಟ್ 1. ಇದು ಸಾಲಿಡ್ ಇರೋದ್ರಿಂದ ಇದನ್ನು ತಗೊಳ್ಬಾರ್ದು. ಆಗ ಡೆಲ್ಟಾ ಎನ್ 0 ಆಗುತ್ತೆ. ಡೆಲ್ಟಾ ಎನ್ 0 ಆದರೆ ಕೆ ಪಿ ಇಸ್ ಈಕ್ವಲ್ ಟು ಕೆ ಸಿ ಇಂಟು ಆರ್ ಟಿ ಟು ದಿ ಪವರ್ ಆಫ್ 0 ಆಗುತ್ತೆ. ದೇರ್ ಫೋರ್ ಕೆ ಪಿ ಇಸ್ ಈಕ್ವಲ್ ಟು ಕೆ ಸಿ. ಬಟ್ ಇಲ್ಲಿ ತಗೊಂಡ್ರೆ ಡೆಲ್ಟಾ ಎನ್ ಇಸ್ ಈಕ್ವಲ್ ಟು 2 ಮೈನಸ್ 1 ಇಟ್ಸ್ ಈಕ್ವಲ್ ಟು 1 ಆಗುತ್ತೆ. ಕೆ ಪಿ ಇಸ್ ಈಕ್ವಲ್ ಟು ಕೆ ಸಿ ಇಂಟು ಆರ್ ಟಿ. ದೇರ್ ಫೋರ್ ಕೆ ಪಿ ಇಸ್ ಗ್ರೇಟರ್ ದ್ಯಾನ್ ಕೆ ಸಿ ಆಗುತ್ತೆ. ಬಟ್ ಅದೇ ಈಕ್ವೇಷನ್ ತಗೊಂಡ್ರೆ ಡೆಲ್ಟಾ ಎನ್ ಇಸ್ ಈಕ್ವಲ್ ಟು 2 ಮೈನಸ್ 4 ಇಸ್ ಈಕ್ವಲ್ ಟು ಮೈನಸ್ 2 ಆಗುತ್ತೆ. ಆಗ ಕೆ ಪಿ ಇಸ್ ಈಕ್ವಲ್ ಟು ಕೆ ಸಿ ಇಂಟು ಆರ್ ಟಿ ಟು ದಿ ಪವರ್ ಆಫ್ ಮೈನಸ್ 2. ಕೆ ಪಿ ಇಸ್ ಈಕ್ವಲ್ ಟು ಕೆ ಸಿ ಬೈ ಆರ್ ಟಿ ಸ್ಕ್ವೇರ್ ಆಗುತ್ತೆ. ಆಗ ಕೆ ಪಿ ಇಸ್ ಲೆಸ್ ದ್ಯಾನ್ ಕೆ ಸಿ ಆಗುತ್ತೆ. ಗೊತ್ತಾಗ್ತದೆ ಅಲ್ಲ? ತುಂಬ ಸಿಂಪಲ್. ಹೀಗೆ ನಾವು ರಿಲೇಷನ್ಶಿಪ್ ಬಿಟ್ವೀನ್ ಕೆ ಪಿ ಆ್ಯಂಡ್ ಕೆ ಸಿ ಫಾರ್ ಡಿಫ್ರೆಂಟ್ ರಿಯಾಕ್ಷನ್ಸ್ನು ಕೂಡ, ಡಿಫ್ರೆಂಟ್ ರಿವರ್ಸಿಬಲ್ ರಿಯಾಕ್ಷನ್ಸ್ನು ಕೂಡ ನಾವು ಬರ್ಕೊಳ್ಬೋದು. ಸೊ ಕೊನೆಯದಾಗಿ ನ್ಯೂಮರಿಕಲ್ಸಲ್ಲಿ ತುಂಬ ಇಂಪಾರ್ಟೆಂಟ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ರಿಲೇಷನ್ಶಿಪ್ ಬಿಟ್ವೀನ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಆಫ್ ರಿಯಾಕ್ಷನ್ಸ್. ಈಗ ಒಂದು ರಿವರ್ಸಿಬಲ್ ರಿಯಾಕ್ಷನ್ನ ರಿವರ್ಸ್ ಮಾಡಿದಾಗ, ಡಿವೈಡ್ ಮಾಡಿದಾಗ, ಮಲ್ಟಿಪ್ಲೈ ಮಾಡಿದಾಗ, ರಿವರ್ಸ್ ಮಾಡಿ ಮಲ್ಟಿಪ್ಲೈ ಮಾಡಿದಾಗ, ರಿವರ್ಸ್ ಮಾಡಿ ಡಿವೈಡ್ ಮಾಡಿದಾಗ ನಾವು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ ಹೆಂಗೆ ಕಂಡುಹಿಡಿಬೇಕು, ಅಥವಾ ಎರಡು ರಿಯಾಕ್ಷನ್ನ ಆ್ಯಡ್ ಮಾಡಿದಾಗ ಯಾವ ರೀತಿ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟನ್ನ ಕಂಡುಹಿಡಿಬೇಕು ಗೊತ್ತಾಗ್ತದೆ ಅಲ್ಲ? ಒಂದು ರಿವರ್ಸಿಬಲ್ ರಿಯಾಕ್ಷನ್ ತಗೊಂಡಿದ್ದೀವಿ, ಅದನ್ನು ಮಲ್ಟಿಪ್ಲೈ ಮಾಡ್ಬೋದು, ಡಿವೈಡ್ ಮಾಡ್ಬೋದು, ರಿವರ್ಸ್ ಮಾಡಿ ಮಲ್ಟಿಪ್ಲೈ ಮಾಡ್ಬೋದು, ರಿವರ್ಸ್ ಮಾಡಿ ಡಿವೈಡ್ ಮಾಡ್ಬೋದು, ಅಥವಾ ಎರಡು ಈಕ್ವೇಷನ್ನ ಆ್ಯಡ್ ಮಾಡಿದಾಗ ನೀವು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ನ ಯಾವ ರೀತಿ ಸೆಟಪ್ ಮಾಡೋದು, ಇದ್ರ ಮೇಲೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಯೂಶಲಿ ಕ್ವಶನ್ಸ್ ಅಪಿಯರ್ ಆಗ್ತಾ ಇರುತ್ತೆ. ಹಾಗಾದರೆ ಒಂದು ಈಕ್ವೇಷನ್ಸ್ ತಗೊಳ್ಳೋಣ. ಎ ಪ್ಲಸ್ ಬಿ ಗಿವ್ಸ್ ಸಿ ಪ್ಲಸ್ ಡಿ. ಇಟ್ಸ್ ಎ ರಿವರ್ಸಿಬಲ್ ರಿಯಾಕ್ಷನ್. ಇಟ್ಸ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಇಸ್ ಟೇಕನ್ ಆಸ್ ಕ್ಯಾಪಿಟಲ್ K1. ಈ ಈಕ್ವೇಷನ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಯಾವುದು? ಕ್ಯಾಪಿಟಲ್ K1. ಹಾಗಾದರೆ ಕ್ಯಾಲ್ಕುಲೇಟ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫಾರ್ ದ ರಿವರ್ಸ್ ರಿಯಾಕ್ಷನ್ ಸಿ ಪ್ಲಸ್ ಡಿ ಗಿವ್ಸ್ ಎ ಪ್ಲಸ್ ಬಿ. ಈ ರೀತಿ ಕೇಳ್ಬೋದು. ಅಥವಾ ಮಲ್ಟಿಪ್ಲೈ ಮಾಡಿ
2a ಪ್ಲಸ್ 2b ಗಿವ್ಸ್ 2c ಪ್ಲಸ್ 2d ಈ ರೀತಿ ಕೇಳ್ಬೋದು. ಅಥವಾ ಡಿವೈಡ್ ಮಾಡಿ a/n/b/n ಇಸ್ ಈಕ್ವಲ್ ಟು c/n ಇಂಟು d/n ಈಗ ಕೇಳ್ಬೋದು. ಅಥವಾ ರಿವರ್ಸ್ ಮಾಡಿ ಮಲ್ಟಿಪ್ಲೈ ಮಾಡಿ nc ಪ್ಲಸ್ nd ಗಿವ್ಸ್ na ಪ್ಲಸ್ nb ಈಗ ಕೇಳ್ಬೋದು. ಅಥವಾ ರಿವರ್ಸ್ ಮಾಡಿ ಡಿವೈಡ್ ಮಾಡಿ c/n ಪ್ಲಸ್ d/n ಗಿವ್ಸ್ a/n ಪ್ಲಸ್ b/n k6. ಇದನ್ನೆಲ್ಲ ನಾವು ವಿತ್ ರೆಸ್ಪೆಕ್ಟ್ ಟು ಈಕ್ವೇಷನ್ ಒಂದೇ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಯಾಕೆಂದರೆ ಈಕ್ವೇಷನ್ ಒಂದನ್ನು ಮಾತ್ರ ನಾವು ಇಲ್ಲಿ ಬದಲಾವಣೆ ಮಾಡ್ತಾ ಇರೋದು. ಈಕ್ವೇಷನ್ ಒನ್ನ ರಿವರ್ಸ್ ಮಾಡಿದ್ದೀವಿ, ಈಕ್ವೇಷನ್ ಒನ್ನ ಮಲ್ಟಿಪ್ಲೈ ಮಾಡಿದ್ದೀವಿ, ಈಕ್ವೇಷನ್ ಒನ್ನ ಡಿವೈಡ್ ಮಾಡಿದ್ದೀವಿ, ಈಕ್ವೇಷನ್ ಒನ್ನ ರಿವರ್ಸ್ ಮಾಡಿ ಮಲ್ಟಿಪ್ಲೈ ಮಾಡಿದ್ದೀವಿ, ಈಕ್ವೇಷನ್ ಒನ್ನ ರಿವರ್ಸ್ ಮಾಡಿ ಡಿವೈಡ್ ಮಾಡಿದ್ದೀವಿ. ಈಕ್ವೇಷನ್ ಒನ್ನ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ನ ಬಳಸ್ಕೊಂಡು ಬೇರೆ ಬೇರೆ ಈಕ್ವೇಷನ್ಸ್ಗೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ನ ಯಾವ ರೀತಿ ಬರ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಹಾಗಾದರೆ 1 ಮತ್ತು 2ನೇ ಈಕ್ವೇಷನ್, ಕಂಪೇರ್ ದಿಸ್ ಟು ಈಕ್ವೇಷನ್ಸ್ 1 and 2 ಏನಾಗಿದೆ, ಜಸ್ಟ್ ರಿವರ್ಸ್ ಆಗಿದೆ. ನೆನೆ ಆಗಲೇ ಹೇಳಿದ್ವಿ ನಾವು, ವೆನ್ ದ ಈಕ್ವೇಷನ್ ಈಸ್ ರಿವರ್ಸ್ ದ ವ್ಯಾಲ್ಯೂ ಈಸ್ ಇನ್ವರ್ಸ್. ಇಷ್ಟೇ. ಈಕ್ವೇಷನ್ ರಿವರ್ಸ್ ಮಾಡಿದ್ರೆ ವ್ಯಾಲ್ಯೂ ಏನಾಗಬೇಕು, ಇನ್ವರ್ಸ್ ಆಗಬೇಕು. ನೋಡಿ 1 with 3 ಕಂಪೇರ್ ಮಾಡಿ. ವೆನ್ ದ ಈಕ್ವೇಷನ್ಸ್ ಆರ್ ಮಲ್ಟಿಪ್ಲೈಡ್ ಏನಾಗಬೇಕು, ವೆನ್ ದ ಈಕ್ವೇಷನ್ಸ್ ಆರ್ ಮಲ್ಟಿಪ್ಲೈಡ್ ದ ವ್ಯಾಲ್ಯೂಸ್ ಆರ್ ಪವರ್. ಎಷ್ಟು ಸುಲಭ ನೋಡಿ. 4 ವೆನ್ ದ ಈಕ್ವೇಷನ್ಸ್ ಆರ್ ಡಿವೈಡೆಡ್ ದ ವ್ಯಾಲ್ಯೂಸ್ ಆರ್ ರೂಟ್. ಯಾವುದಿಂದ ಡಿವೈಡ್ ಮಾಡಿದ್ರಿ, ಯಾವ ರೂಟ್ ಅದು? 3ಇಂದ ಡಿವೈಡ್ ಮಾಡಿದ್ರೆ ಕ್ಯೂಬ್ ರೂಟ್, 2ಇಂದ ಡಿವೈಡ್ ಮಾಡಿದ್ರೆ ಸ್ಕ್ವೇರ್ ರೂಟ್, n-ಇಂದ ಡಿವೈಡ್ ಮಾಡಿದ್ರೆ nth ರೂಟ್. 1 with 5 ನೋಡಿ, ಈಕ್ವೇಷನ್ನ ರಿವರ್ಸ್ ಮಾಡಿ ಮಲ್ಟಿಪ್ಲೈ ಮಾಡಿದ್ದೀವಿ, ಆಗ ವ್ಯಾಲ್ಯೂ ಏನಾಗುತ್ತೆ, ಇನ್ವರ್ಸ್ ಆಗಿ ಪವರ್. 1 with 6 ರಿವರ್ಸ್ ಮಾಡಿ ಡಿವೈಡ್ ಮಾಡಿದ್ದೀವಿ, ವ್ಯಾಲ್ಯೂ ಏನಾಗುತ್ತೆ, ಇನ್ವರ್ಸ್ ಆಗಿ ರೂಟ್. ಇಷ್ಟ್ರ ಮೇಲೆ ಯೂಶಲಿ ಒಂದು ಕ್ವಶನ್ನು ಅಫಿಯರ್ ಆಗೇ ಆಗುತ್ತೆ. ಪ್ರಾಕ್ಟೀಸ್ ಮಾಡ್ಕೊಬಿಡಿ, ಭಾಳ ಸುಲಭ. ಈಕ್ವೇಷನ್ನ ರಿವರ್ಸ್ ಮಾಡಿದ್ರೆ ವ್ಯಾಲ್ಯೂ ಇಸ್ ಇನ್ವರ್ಸ್, ಈಕ್ವೇಷನ್ ಮಲ್ಟಿಪ್ಲೈ ಮಾಡಿದ್ರೆ ವ್ಯಾಲ್ಯೂ ಇಸ್ ಪವರ್, ಈಕ್ವೇಷನ್ ಡಿವೈಡ್ ಮಾಡಿದ್ರೆ ವ್ಯಾಲ್ಯೂ ಇಸ್ ರೂಟ್, ಈಕ್ವೇಷನ್ನ ರಿವರ್ಸ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ ಇನ್ವರ್ಸ್ ಆಗಿ ಪವರ್, ಈಕ್ವೇಷನ್ನ ರಿವರ್ಸ್ ಮಾಡಿ ಡಿವೈಡ್ ಮಾಡಿದ್ರೆ ಇನ್ವರ್ಸ್ ಆಗಿ ರೂಟ್. ಸಪೋಸ್ ಒಂದು ರಿಯಾಕ್ಷನ್ ಒಂದು ಸ್ಟೆಪ್ಪಲ್ಲಿ ಆಗುತ್ತೆ, ಅದೇ ರಿಯಾಕ್ಷನ್ ನಂಬರ್ ಆಫ್ ಸ್ಟೆಪ್ಸಲ್ಲಿ ಆಗುತ್ತೆ. ಅಂಥ ಟೈಮ್ನಲ್ಲಿ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ನ ಹೆಂಗೆ ಕಂಡುಹಿಡಿಯೋದು? ಅಂಥ ಟೈಮ್ನಲ್ಲಿ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ನ ನಾವು ಕಂಡುಹಿಡಿಬೇಕಾದ್ರೆ ವೆನ್ ದ ಈಕ್ವೇಷನ್ಸ್ ಆರ್ ಆ್ಯಡೆಡ್ ದ ವ್ಯಾಲ್ಯೂಸ್ ಆರ್ ಮಲ್ಟಿಪ್ಲೈಡ್. ಈಗ ಮೊದಲನೇ ಸ್ಟೆಪ್ಪಲ್ಲಿ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ K1 ಅಂತ ಬಂದಿದೆ, ಎರಡನೇ ಸ್ಟೆಪ್ಪಲ್ಲಿ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ K2 ಅಂತ ಬಂದಿದೆ. ಓವರಾಲ್ ರಿಯಾಕ್ಷನ್ಗೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಏನು ಅಂದರೆ ಅವೆರಡನ್ನೂ ಕೂಡ ನೀವು ಮಲ್ಟಿಪ್ಲೈ ಮಾಡಬೇಕು. ಸೊ ಹೀಗೆ ಈ ಚಾಪ್ಟ್ರಲ್ಲಿ ಬಂದಿರುವಂಥ ಮೊದಲನೇ ಟಾಪಿಕ್ ಕೆಮಿಕಲ್ ಈಕ್ವಿಲಿಬ್ರಿಯಮ್ನ ಥಿಯರಿ ಪಾರ್ಟು ಮತ್ತು ಅದರ ನ್ಯೂಮರಿಕಲ್ಸ್ನ ಈ ರೀತಿ ನಾವು ಪ್ಲ್ಯಾನ್ ಮಾಡಿದ್ರೆ ಖಂಡಿತ ನಾವು ಆ ಸಬ್ಜೆಕ್ಟ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು ಮತ್ತು ಅದರ ಅಪ್ಲಿಕೇಶನ್ನ ನಾವು ಎಲ್ಲೆಲ್ಲಿ ಬೇಕಾಗುತ್ತೆ ಅಲ್ಲಿ ಬಳಸ್ಕೊಳ್ಬೋದು.